गुरुदेवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಆನಂದಮಯ ಕೋಶ ಎಚ್ಚರದಲ್ಲಿದೆ ಹೊರತು ಸುಷುಪ್ತಿಯಲ್ಲಿ ಇಲ್ಲ. ಏಕೆಂದರೆ ಒಂದು ಕಾರಣ, ಆನಂದ ಎಂಬುದು ಅಂತಃಕರಣ ವೃತ್ತೇ ಹೊರತು ಅಂತಃಕರಣ ದಾಟಿರುವ ಸ್ವರೂಪ ಅಲ್ಲ. ತನಿನಿದ್ದೆಯಲ್ಲಿ ವೃತ್ತಿ ಇಲ್ಲ. ಒಂದು ಕಾರಣ. ಆನಂದಮಯ ಕೋಶ ಅದೊಂದು ವೃತ್ತಿ, ಮನಸ್ಸಿನ ಸ್ಥಿತಿ. ತನಿನಿದ್ದೆಯಲ್ಲಿ ಮನಸ್ಸಿಲ್ಲ. ಅದರಿಂದ ಆನಂದಮಯ ಕೋಶ ತನಿನಿದ್ದೆಯಲ್ಲಿ ಇದೆ ಎಂದು ಹೇಳುವುದು ಅನುಭವ ವಿರುದ್ಧ. ಎರಡನೆಯದು, ಆ ಆನಂದಗಳು ಹೆಚ್ಚು ಕಡಿಮೆ ಆಗುತ್ತವೆ, ತಾರತಮ್ಯ ಇರುವಂಥದ್ದಿವೆ. ಅದಕ್ಕೇನು ಹೇಳ್ತಾರೆ? ಸಾತಿಶಯ. ಸಾತಿಶಯ ಅಂದರೆ ಹೆಚ್ಚು ಕಡಿಮೆ ಆಗುವಂಥದ್ದು ಆನಂದಗಳು. ಪ್ರಿಯ, ಮೋದ, ಪ್ರಮೋದ. ಪ್ರಿಯಮೋದ ಪ್ರಮೋದಗಳೆಂಬ ಮೂರು ಬಗೆಯಾದ ಆನಂದಗಳನ್ನು ಸೇರಿಸಿ ಆನಂದಮಯ ಹೇಳಿದ್ದೇವೆ. ಅಂದ್ರೇನು? ಆನಂದದ ಹೆಚ್ಚು ಕಡಿಮೆ ಆಗುತ್ತದೆ, ಬಗೆ ಬಗೆ ಇರುತ್ತದೆ. ಮೊದಲು ವೃತ್ತೇ ಇಲ್ಲ ಎಂದು ಹೇಳಿದಾಗ ತನ್ನಿದ್ದೆಯಲ್ಲಿ ಮೂರು ಬಗೆ, 2 ಬಗೆ, 4 ಬಗೆ ಎನ್ನುವುದೇನು? ಅದು ಹೊಂದಲ್ಲ, ಅದು ಅನುಭವ ವಿರುದ್ಧ. ಮೂರನೆಯ ಕಾರಣ, 2 ಕಾರಣಗಳು ಹೇಳಿದ್ದೇವೆ. ಮೂರನೆಯ ಕಾರಣ, ಪ್ರಿಯಮೋದ ಪ್ರಮೋದಗಳು. ಪ್ರಿಯ ಅಂದರೆ ವಸ್ತುವನ್ನು ನೆನಪಿಸಿಕೊಂಡಾಗ ಆಗುವುದು ಪ್ರಿಯ, ಪಡ್ಕೊಂಡಾಗ ಆಗುವುದು ಮೋದ, ಅನುಭವಿಸುವಾಗ ಆಗುವುದು ಪ್ರಮೋದ. ತನ್ನಿದ್ದೆಯಲ್ಲಿ ನೆನಪಿಸಿಕೊಳ್ಳುವುದು, ಪಡ್ಕೊಳ್ಳುವುದು ಇರುತ್ತದೆ. ತನ್ನಿದ್ದೆಯಲ್ಲಿ ನೆನಪಿಸಿಕೊಳ್ಳುವ ಸುಖ, ಮತ್ತೆ ಪಡ್ಕೊಳ್ಳುವ ಸುಖ, ಮತ್ತೆ ಅನುಭವಿಸುವ ಸುಖ, ಇಂಥದ್ದು 3 ಬಗೆಯಾದ ಸುಖಗಳು ಬೇಕಂದರೆ 3 ಬಗೆಯಾದ ಅನುಭವಗಳು ಬೇಕು. ಅಲ್ಲಿ ಪ್ರಪಂಚ ಇದ್ದರೆ, ಪ್ರಪಂಚದಲ್ಲಿ ಪದಾರ್ಥಗಳು, ವ್ಯಕ್ತಿಗಳ ಜೊತೆಗೆ ಸಂಬಂಧವಿದ್ದರೆ, ಈ ಸಂಬಂಧಗಳಲ್ಲಿ 3 ಬಗೆಯಾದ ಅನುಭವಗಳು ಬರುತ್ತವೆ. 3 ಬಗೆಗಳು ಇಲ್ಲ. ಇದು ಅನುಭವ ವಿರುದ್ಧ. ಇನ್ನೊಂದು ಶ್ರುತಿ ವಿರುದ್ಧ, ಭಾಷ್ಯ ವಿರುದ್ಧ. ಭಾಷ್ಯಕಾರರೇನು ಹೇಳಿದ್ದಾರೆ? ಅನುಭವಾನುಸಾರೇಣ ಪಂಚಕೋಶಗಳು ಎಚ್ಚರದಲ್ಲಿವೆ ಎಂಬುದೇ ಹೊಂದುತ್ತದೆ. ಭಾಷ್ಯಕಾರರು ಹೇಳಿದ್ದು ಅದೇ. ಶ್ರುತಿಯೂ ಹಾಗೆ ಹೇಳುತ್ತಾರೆ. ಶ್ರುತಿ ತನ್ನಿದ್ದೆಯನ್ನು ತರುತ್ತಲೇ ಇಲ್ಲ. ಆದ್ದರಿಂದ ಸುಷುಪ್ತಿಯಲ್ಲಿ ಆನಂದಮಯ ಕೋಶ ಇದೆ ಎಂಬ ಹೇಳುವುದು ಅದು ಶ್ರುತಿಗೆ ವಿರುದ್ಧ, ಭಾಷ್ಯಕ್ಕೆ ವಿರುದ್ಧ, ಅನುಭವಕ್ಕೆ ವಿರುದ್ಧ. ಆದ್ದರಿಂದ ತೈತ್ತರೀಯ ಭಾಷ್ಯವಾಕ್ಯವನ್ನು ಉದಾಹರಿಸಿ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಿಯಾರ್ತಿ. ಏಕೆಂದರೆ ಪ್ರಿಯಮೋದ ಪ್ರಮೋದಗಳೆಂದು ಕರ್ಮಗಳ ಫಲಗಳು, ಕರ್ಮ ಉಪಾಸನ ಫಲ. ಕರ್ಮ ಉಪಾಸನಗಳು ಎಚ್ಚರದಲ್ಲಿವೆ. ಅದರ ಫಲ ಅನುಭವಿಸಬೇಕೆಂದರೆ ಕಾರ್ಯಕಾರಣ ಭಾವ ಎಚ್ಚರದಲ್ಲಿರುತ್ತದೆ. ಕರ್ಮಫಲ ಎಚ್ಚರದಲ್ಲಿ. ತನ್ನಿದ್ದೆಯಲ್ಲಿ ಕರ್ಮಫಲ ಎಂಬುದಿಲ್ಲ. ಕರ್ಮಫಲ, ಕರ್ತ ಯಾವುದೂ ಇಲ್ಲ ಅಲ್ಲವೇ? ತನ್ನಿದ್ದೆ ಎಂಬುದು ಒಂದು ಪ್ರಳಯ. ಪ್ರಳಯದಲ್ಲಿ ಕರ್ಮಫಲ, ಕಾರ್ಯ, ಕಾರಣ, ಜೀವ ಅದೆಲ್ಲ ಇದೆಯಾ? ಅದೆಲ್ಲ ಒಟ್ಟಾಗಿ ಬಿಡುತ್ತದೆ. ಏನು ವ್ಯತ್ಯಾಸವೇ ಇಲ್ಲ. ದೇಶಕಾಲಾದಿಗಳು ಯಾವುದೂ ಇಲ್ಲ. ಆದ್ದರಿಂದ ತೈತ್ತರೀಯ ಭಾಷ್ಯೆ ತಾವತ್ ಪ್ರಿಯಾದಿ ಪ್ರಯುಕ್ತೆ ವಿದ್ಯಾಕರ್ಮಣಿ ತಸ್ಮಾತ್ ಪ್ರಿಯಾದೀನಾಂ ಫಲರೂಪಾಣ. ಪ್ರಿಯಾದಿ ಫಲರೂಪಗಳು, ಅಂದರೆ ಅನುಭವ ರೂಪ, ಆತ್ಮಸನ್ನಿಕರ್ಷ ಅಂದರೆ ಯಾವುದಕ್ಕಿಂತ ವಿಜ್ಞಾನಮಯಾತ್ ಆಭ್ಯಂತರತ್ವ ಉಪಪದ್ಯತೆ. ಆತ್ಮಕ್ಕೆ ಹತ್ತಿರವಾಗಿರುವುದರಿಂದ ಕರ್ತೃರೂಪವಾಗಿರುವ ಕರ್ಮ ಮಾಡುವ ವಿಜ್ಞಾನಮಯ ಕೋಶಕ್ಕಿಂತ ಒಳಹೊಕ್ಕಿದೆ, ಒಳಗಡೆ ಇದೆ. ಉಪಪದ್ಯತೆ ಪ್ರಿಯಾದಿ ವಾಸನಾ ನಿರ್ವರ್ತಿತೋ ಹಿ ಆತ್ಮ ಆನಂದಮಯ. ಆನಂದಮಯ ಹೇಗಿರುತ್ತದೆ? ಪ್ರಿಯ, ಮೋದ, ಪ್ರಮೋದಗಳೆಂಬ ಈ ಬಗೆ ಬಗೆಯಾಗಿರುವ ಸಂಸ್ಕಾರಗಳು. ನಾವು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ಸಂಸ್ಕಾರಗಳಿರುತ್ತವೆ ಒಳಗೆ ಮನಸ್ಸಿನಲ್ಲಿ. ವಾಸನ ಅಂದರೆ ಸಂಸ್ಕಾರ. ಸೊ ಬಗೆ ಬಗೆ ಸಂಸ್ಕಾರಕ್ಕೆ ಅನುಗುಣವಾಗಿ ಬಗೆ ಬಗೆ ಅನುಭವಗಳು ಬರುತ್ತವೆ. ಆನಂದಮಯ ವಿಜ್ಞಾನಮಯ ಆಶ್ರಿತ ಸ್ವಪ್ನೇ ಉಪಲಭ್ಯತೆ. ಅಂದರೆ ಈ ಕರ್ಮಗಳ ಸಂಸ್ಕಾರಕ್ಕೆ ಅನುಗುಣವಾಗಿ ಇದಿರುತ್ತದೆ. ಇದು ಸ್ವಪ್ನೇ ಉಪಲಭ್ಯತೆ ಎಂದು ಹೇಳಿ ಸ್ವಪ್ನದಲ್ಲಿರುತ್ತವೆ ಬಗೆ ಬಗೆ ಸುಖಗಳು.
ಏಕೆಂದರೆ ಸ್ವಪ್ನದಲ್ಲಿ ಬಗೆ ಬಗೆ ಮನಸ್ಸಿದೆ, ಬಗೆ ಬಗೆ ಅನುಭವಗಳಿವೆ. ಮನಸ್ಸು ಇದೆ, ಬಗೆ ಬಗೆ ಸುಖಗಳು ಇದೆ, ತಾರತಮ್ಯ ಹೊಂದುತ್ತದೆ. ತರಣಿದ್ದೆಯಲ್ಲಿ ಕನಸಿನ ಹಾಗೆ ಮನಸ್ಸು ಇಲ್ಲ, ಆ ತಾರತಮ್ಯ ಇಲ್ಲ, ಅದಕ್ಕಾಗದೆ ಹೊಂದಲ್ಲ. ಇದು ಸ್ಪಷ್ಟಮೇವ. ಇದು ಭಾಷ್ಯವಾಕ್ಯವನ್ನು ಮುಗಿಸಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಈ ಭಾಷ್ಯವಾಕ್ಯದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸ್ವಪ್ನೆ ಆನಂದಮಯಸ್ಯ ವಾಸನಾಮಯ ರೂಪತ್ವಂ ದರ್ಶಿತಂ. ಎಚ್ಚರದಲ್ಲಿ ನೇರಾಗಿ ಅನುಭವಗಳಿವೆ, ಕನಸಿನಲ್ಲಿ ವಾಸನಾ ಸುಖಗಳಿವೆ. ವಾಸನ ಅಂದ್ರೇನು? ಹೊರಗಿನ ಪದಾರ್ಥಗಳ ಸಂಬಂಧವಿಲ್ಲದೆ ನಮ್ಮ ಮನಸ್ಸಿನಲ್ಲೇ ಹಿಂದಿನ ಸ್ಮರಣಗಳು, ಹಿಂದಿನ ಸಂಸ್ಕಾರಗಳಿಂದ ಬಗೆ ಬಗೆ ಸುಖಾನುಗಳು. ನಮಗೆ ಸುಖಗಳು ಎರಡು ಬಗೆ ಆಗುತ್ತವೆ. ಕೆಲವು ನೇರಾಗಿ ವಿಷಯ ಸಂಬಂಧದಿಂದ, ಕೆಲವೊಮ್ಮೆ ವಿಷಯ ಸಂಬಂಧವಾಗದಿದ್ದರೂ ಹಿಂದಿನ ಅನುಭವಗಳ ನೆನಪಿನಿಂದಲೂ ಆಗುತ್ತವೆ. ಆ ಹಿಂದಿನ ಅನುಭವಗಳ ನೆನಪಿನಿಂದ ಆಗುವ ಅನುಭವವು ಕನಸಿನಲ್ಲಿ ಆಗುತ್ತದೆ. ಇಲ್ಲೇನು ಇಲ್ಲಿ ಎರಡೂ ಇರುತ್ತದೆ. ಪದಾರ್ಥದ ಸಂಬಂಧದಿಂದ, ಸ್ಮರಣದಿಂದ, ಸಂಸ್ಕಾರಗಳಿಂದ ಎರಡು ಬಗೆನೂ ಆಗುತ್ತದೆ. ಸ್ವಪ್ನೆ ಆನಂದಮಯಸ್ಯ ವಾಸನಾಮಯ ರೂಪತ್ವಂ ದರ್ಶಿತಂ ವಿಜ್ಞಾನಮಯಸ್ಯ ಕರ್ತೃತ್ವಂ ವಾ ಆನಂದಮಯಸ್ಯ ಭೋಕ್ತೃತ್ವಂ ವಾ ಶರೀರೇಂದ್ರಿಯ ಮನೋಭಿ ಸಂಪರ್ಕಂ ವಿನಾ ನೋಪಪದ್ಯತೆ. ಸೊ ವಿಜ್ಞಾನಮಯ ಕೋಶ ಕರ್ತ ಆಗುತ್ತಾನೆ. ಕರ್ತ ಹೇಗಾಗುತ್ತಾನೆ ಅಂದರೆ, ಕರ್ಮೇಂದ್ರಿಯಗಳು ಮನಸ್ಸು ಸಂಬಂಧವಿಲ್ಲದಿದ್ದರೆ ಕರ್ತೃತ್ವವೇ ಹೊಂದಲ್ಲ. ಕರ್ಮೇಂದ್ರಿಯಗಳು ಬೇಕು, ಮನಸ್ಸಿನಲ್ಲಿರುವ ಸಂಕಲ್ಪ ರೂಪ ಮನಸ್ಸು ಬೇಕು, ಸಂಕಲ್ಪ ಮಾಡುವ ಮನಸ್ಸು. ಅದು ಹಾಗೆ ಸಂಕಲ್ಪ ಮಾಡುವ ಮನಸ್ಸು, ಕರ್ಮೇಂದ್ರಿಯಗಳು, ಇವುಗಳ ಉಪಾಧಿ ಸಂಬಂಧ ಇಲ್ಲದಿದ್ದರೆ ಮನಸ್ಸು ಕರ್ತ ಆಗಲ್ಲ, ಕರ್ತೃ ಆಗಲ್ಲ. ಹಾಗೆ ಭೋಕ್ತೃವಿಗೆ ಮನಸ್ಸು ಬೇಕು. ಶರೀರೇಂದ್ರಿಯ ಮನೋಭಿ ಸಂಪರ್ಕಂ ವಿನ, ಶರೀರ ಇಂದ್ರಿಯ ಮನಸ್ಸುಗಳ ಸಂಪರ್ಕವಿಲ್ಲದಿದ್ದರೆ ಭೋಕ್ತೃತ್ವವೂ ಹೊಂದಲ್ಲ, ಭೋಗ ಸುಖಗಳೂ ಹೊಂದಲ್ಲ. ಆದ್ದರಿಂದ ನಚ ಶರೀರಾದಿಕಂ ಶರೀರಾದ್ಯಾಭಾಸೋವ ಕದಾಪಿ ನ ಸುಷುಪ್ತೆ ಉಪಲಭ್ಯತೆ. ಶರೀರವು ಇಂದ್ರಿಯ ಮನಸ್ಸುಗಳಿರಬೇಕಂದ್ರೆ ಎಚ್ಚರದಲ್ಲಿ ಇಂದ್ರಿಯ ಮನಸ್ಸುಗಳು ನಿಜವಾಗಿವೆ, ಮನಸ್ಸಿನಲ್ಲಿ ಕಲ್ಪಿತವಾಗಿವೆ. ಯಾವುದೋ ಒಂದು ದೇಹ ಇರಲೇಬೇಕು, ದೇಹ ಮನಸ್ಸುಗಳು ನಿಜವಾಗಿ. ನೋಡು, ಕನಸು ಎಚ್ಚರಗಳಲ್ಲಿ ಕನಸಿನಲ್ಲಿ ಮನಸ್ಸು ಇಂದ್ರಿಯಗಳು ನಿಜವಾಗಿವೆ, ಕನಸಿನಲ್ಲಿ ಕಲ್ಪಿತವಾಗಿದೆ ಎಂಬುದು ಎಚ್ಚರ ದೃಷ್ಟಿಯ ವ್ಯತ್ಯಾಸ. ಅನುಭವ ದೃಷ್ಟಿಯ ಯಾವುದೋ ಒಂದು ಶರೀರ ಇದೆ, ಏನಿದೆ. ನಾವು ಭೂಲೋಕದಿಂದ ದೇವತಾ ಶರೀರವನ್ನು, ಅದು ಕೇವಲ ಮಾನಸಿಕ ಶರೀರ, ಈ ಸ್ಥೂಲ ಪಂಚಭೂತ ಶರೀರ ಅಲ್ಲ, ಸ್ಥೂಲ ಶರೀರ ಅಲ್ಲ ಹೇಳ್ತೀವಿ. ದೇವಲೋಕದಲ್ಲಿರುವಾಗ ದೇಹವೇ ಅನಿಸುತ್ತದೆ, ಇದೇನೋ ಬೇರೆ ದೇಹ ಇದೆ ಎಂದು ಅನಿಸಲ್ಲ ಅಲ್ಲವೇ. ಕನಸಿನಲ್ಲಿರುವಾಗ ನಮಗೆ ಇದು ಕಲ್ಪಿತ ಶರೀರ, ನಿಜವಾದ ಶರೀರ ಅಲ್ಲ ಅನಿಸುತ್ತದೆ. ಕನಸಿನಲ್ಲಿರುವಾಗ ಅದು ಎಚ್ಚರ ದೃಷ್ಟಿಯ ಕಲ್ಪಿತವಾಗಬಹುದು, ಅನುಭವಿಸುವಾಗ ನಿಜವೇ ಅನಿಸುತ್ತದೆ. ಈ ಲೋಕದಿಂದ ನೋಡಿದ್ದರೆ ಪಿತೃಲೋಕದ ದೇಹ ನಮಗೆ ಅದು ಪ್ರಾಣಮಯ ದೇಹ, ಪಿತೃಲೋಕದಲ್ಲಿರುವುದು ಪ್ರಾಣಮಯ ದೇಹ, ದೇವಲೋಕದಲ್ಲಿರುವುದು ಮನೋಮಯ ದೇಹ ಅಲ್ಲವೇ. ಇನ್ನು ಸ್ವರ್ಗಲೋಕಕ್ಕಿಂತ ಮೇಲಿನ ಲೋಕದಲ್ಲಿರುವುದು ಏನದು ವಿಜ್ಞಾನಮಯ ದೇಹ, ಇನ್ನು ಮೇಲೆ ಆನಂದಮಯ ವೈಕುಂಠಕ್ಕೆ ಹೋದರೆ ಆನಂದಮಯ ದೇಹ, ಆನಂದಮಯ ಕೋಶ ಅಷ್ಟೇ. ಶುದ್ಧವಾದ ಆನಂದಮಯ ಕೋಶ ವೈಕುಂಠದಲ್ಲಿರುತ್ತದೆ, ಕೆಳಗಿನಲ್ಲಿ ವಿಜ್ಞಾನಮಯ ಇರುತ್ತದೆ, ಮತ್ತು ಸ್ವರ್ಗಲೋಕದಲ್ಲಿ ಮನೋಮಯ ಇರುತ್ತದೆ, ಪಿತೃಲೋಕದಲ್ಲಿ ಪ್ರಾಣಮಯ ಕೋಶ, ಇದು ಭೂಲೋಕದಲ್ಲಿ ಇದು ಪ್ರಧಾನವಾಗಿರುತ್ತದೆ, ಮಿಕ್ಕದು ಇರುತ್ತೆ. ಆದರೆ ಅಲ್ಲಿರುವವರೆಗೆ ಇದು ಏನೋ ಸ್ಥೂಲ ದೇಹವಿಲ್ಲ ಎಂದು ಅನಿಸಲ್ಲ, ದೇಹವೇ ಅನಿಸುತ್ತದೆ, ವ್ಯತ್ಯಾಸವೇ ಗೊತ್ತಾಗಲ್ಲ. ನಾವು ಇಲ್ಲಿ ಹೇಗಿದ್ದೀವೋ ಅಲ್ಲಿ ಹಾಗೆ ಅನಿಸುತ್ತದೆ. ಆದ್ದರಿಂದ ಇದೆಲ್ಲ ಆಯಾ ಇಂದ್ರಿಯ ಮನಸ್ಸುಗಳ ಸಂಬಂಧದಿಂದಲೇ ವಿಜ್ಞಾನಮಯ ಕೋಶ ಕರ್ತೃತ್ವ ಇರುತ್ತದೆ, ಭೋಕ್ತೃತ್ವವೂ ಹಾಗೆ. ಆದರೆ ಕನಸಿನಲ್ಲಿ ಕಲ್ಪಿತವಾದರೂ ಇಂದ್ರಿಯ ಮನಸ್ಸುಗಳಿವೆ, ಎಚ್ಚರ ದೃಷ್ಟಿಯ ಕಲ್ಪಿತ, ಯಾವುದೋ ಒಂದು ಎಂದು ಅರ್ಥ. ಕಲ್ಪಿತವ ನಿಜವ ಎಂಬುದು ವ್ಯತ್ಯಾಸವಲ್ಲ, ಯಾವುದೋ ಒಂದು ದೇಹ ಇರಬೇಕು, ದೇಹ ಇಂದ್ರಿಯಗಳು ಮನಸ್ಸು ಇರಬೇಕು. ಸುಷುಪ್ತಿಯಲ್ಲಿ ಇಂದ್ರಿಯ ಮನಸ್ಸುಗಳು ಎಲ್ಲಿವೆ? ಸುಷುಪ್ತಿಯಲ್ಲಿ ಇಂದ್ರಿಯ ಮನಸ್ಸುಗಳು ಇಲ್ಲದಿರುವಾಗ, ಅಲ್ಲಿ ಮನಸ್ಸಿನ ಬಗೆ ಬಗೆ ಸುಖಗಳು ಇಲ್ಲದಿರುವಾಗ, ಅಲ್ಲಿ ಆನಂದಮಯ ಕೋಶ ತನ್ನಿದ್ದೆಯಲ್ಲಿ ಹೇಳುವುದು ಎಂದು ಹೇಗೆ? ಅನುಭವ ವಿರುದ್ಧ, ಶ್ರುತಿ ವಿರುದ್ಧ, ಭಾಷ್ಯ ವಿರುದ್ಧ, ಯುಕ್ತಿ ವಿರುದ್ಧ, ಎಲ್ಲಕ್ಕೆ ವಿರುದ್ಧ. ಅದರಿಂದ ನಚ ಶರೀರಾದಿಕಂ ಶರೀರಾದ್ಯಾಭಾಸೋವ ಕದಾಪಿ ನ ಸುಷುಪ್ತಿ ಉಪಲಭ್ಯತೆ. ಕದಾಪಿ ಸುಷುಪ್ತಿಯಲ್ಲಿ ಸಿಕ್ಕುವುದೇ ಇಲ್ಲ, ಕಂಡುಬರುವುದೇ ಇಲ್ಲ. ನ ಉಪಲಭ್ಯತೆ ಶಕ್ಯೋಪಲಂಬನಂ ವಾ, ಉಪಲಂಬನಕ್ಕೆ ಶಕ್ಯವೇ ಇಲ್ಲ. ಅಂದರೆ
ಅದು ಕಂಡು ಬರುತ್ತಾ ಇಲ್ಲ, ಕಂಡುಬರುವ ಸಾಧ್ಯತೆಯೂ ಇಲ್ಲ, ಸಂಭವವೂ ಇಲ್ಲ, ಅವಕಾಶವೂ ಇಲ್ಲ. ಶಕ್ಯೋಪಲಂಬನಂ ವಾ ಇತಿ ಸಾರ್ವಜನೀನಮೇತತ್. ಸಾರ್ವಜನಿಕ, ಸಾರ್ವತ್ರಿಕ. ಸಾರ್ವಜನೀನ ಅಂದರೆ ಎಲ್ಲ ಜನರ ಅನುಭವವೇ. ಸಾರ್ವಜನೀನ, ಜನೀನ ಎಲ್ಲ ಜನರಿಗೆ ಅನುಭವದಲ್ಲಿದೆ. ಇದನ್ನು ದೊಡ್ಡ ಅಂದರೆ ತರ್ಕದಿಂದ ತೀರ್ಮಾನ ಮಾಡತಕ್ಕದ್ದಲ್ಲ, ಎಲ್ಲರ ಅನುಭವದಲ್ಲೇ ಕಂಡು ಬರುತ್ತಾ ಇರುವಾಗ ಇಷ್ಟು ವಾದ ವಿವಾದ ಏಕೆ? ಎಲ್ಲರಿಗೂ 2 ಕೈಗಳು 2 ಕಾಲಿವೆ ಎನ್ನುವುದು ದೊಡ್ಡ ಚರ್ಚೆ ಮಾಡ್ತೀವ? ಎಲ್ಲರಿಗೂ ದೇಹ ಇದೆ ಅಂದರೆ ಎಲ್ಲರಿಗೂ ಇದೆ. ಪ್ರಪಂಚ ಕಂಡು ಬರ್ತದೆ, ಇದು ದೊಡ್ಡ ಚರ್ಚೆ ಏನು? ಕಂಡು ಬರ್ತಾನೆ ಇದೆ, ಎಲ್ಲರಿಗೂ ಗೊತ್ತು. ಅಂದರೆ ಸರ್ವಜನರ ಅನುಭವ ವಿಷಯದಲ್ಲಿ ಇಷ್ಟೇಕೆ ವಿವಾದ? ತನ್ನಿನಿದ್ದೆ ಹೇಗಿದೆ ಎನ್ನುವುದು ಎಲ್ಲರ ಅನುಭವ ಅಲ್ಲವಾ? ನಿಮ್ಮ ಅನುಭವ, ನಿಮ್ಮ ತನ್ನಿದ್ದೆ ಬೇರೆ, ನಮ್ಮ ತನ್ನಿದ್ದೆ ಬೇರೆ, ಬಗೆ ತನ್ನಿದ್ದೆ. ಕನಸುಗಳು ಬಗೆ ಇರುತ್ತವೆ. ನಿಮ್ಮ ಕನಸು ಒಂದು ಬಗೆ, ನನ್ನ ಕನಸು ಒಂದು ಬಗೆ. ನಾನು ಕನಸು ಹೀಗಿರುತ್ತದೆ ಅಂದರೆ ಅಲ್ಲ, ಕನಸಿನಲ್ಲಿ ಏನೋ ಯಾರೋ ನಮ್ಮನ್ನು ಹೊಡೆಯುತ್ತಾ ಇದ್ದಾರೆ ಎಂದು ಕನಸು ಬರುತ್ತದೆ ಅಂದರೆ ಅಲ್ಲಪ್ಪ, ಹಾಗೇನಿಲ್ಲ, ಚೆನ್ನಾಗಿ ನಾನು ಏನು ಒಂದು ನದಿಯಲ್ಲಿ ಸ್ನಾನ ಮಾಡುತ್ತಾ ಇದ್ದಂತೆ ಕನಸಾಯಿತು, ನಾನು ಎಲ್ಲೆಲ್ಲೋ ವಿಮಾನ ಹತ್ತಿದ್ದಂತೆ ಅಂದರೆ ಅವ್ರಿಗೆ ವ್ಯತ್ಯಾಸ ಆಗುತ್ತೆ. ವಾದ ವಿವಾದಕ್ಕೆ ಅವಕಾಶ. ಎಲ್ಲರ ತನ್ನಿದ್ದೆ ಒಂದೇ ಬಗೆ ಇರುವಾಗ ಯಾವ ಪದಾರ್ಥವಿಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಏನಿಲ್ಲ, ಎಲ್ಲರದು ಒಂದೇ ಒಂದು. ಇಷ್ಟು ಸ್ಪಷ್ಟವಾಗಿ ಸಾರ್ವಜನಿಕ ಅನುಭವವಿರುವಾಗ, ಸಾರ್ವತ್ರಿಕ ಅನುಭವ ಇರುವಾಗ ಅದರ ಬಗ್ಗೆ ಏಕೆ ಇಷ್ಟು ವಿವಾದ? ಅದೇನೋ ಬಗೆ ಇದ್ದಂತೆ ಬೇರೆ ಎಲ್ಲರಿಗೂ ಒಂದೇ. ನಿನ್ನೆಯ ತನನಿದ್ದೆ, ಮೊನ್ನೆಯ ತನನಿದ್ದೆ, ಇನ್ನೂ ಹಿಂದಿನ ಮುಂತದ್ದೆ, 10 ವರ್ಷ ತನನಿದ್ದೆ, ಅದರ ವ್ಯತ್ಯಾಸ ಇದೆ. ಎಲ್ಲವೂ ತನನಿದ್ದೆ ಒಂದೇ ಒಂದು. ಆಕಾಶ ನೋಡಿ, ಇವತ್ತಿನ ಆಕಾಶ, ನಿನ್ನೆಯ ಆಕಾಶ, 3 ದಿವಸ ಹಿಂದಿನ ಆಕಾಶ, 10 ದಿವಸ ಹಿಂದಿನ ಆಕಾಶ, 3 ತಿಂಗಳ ಹಿಂದಿನ ಆಕಾಶ, ವ್ಯತ್ಯಾಸ ಇದೆ. ಎಷ್ಟು ತಿಂಗಳಾಗಲಿ ಆಕಾಶ ಒಂದೇ ಬಗೆ ನಿರಾಕಾರ, ಏನು ವ್ಯತ್ಯಾಸ? ಸೋಮವಾರ ಆಕಾಶ ಒಂದು ಬಗೆ, ಮಂಗಳವಾರ ಇನ್ನೊಂದು ಬಗೆ, ಶನಿವಾರ ಇವತ್ತು ಶನಿವಾರವಲ್ಲವೇ, ಆಕಾಶ ಬೇರೆ ಇದೆ ಅಂತ ಯಾರಾದರೂ ಹೇಳ್ತಾರೆ? ಆಕಾಶ ಯಾವ ವಾರವೇ ಆಗಲಿ, ಯಾವ ತಿಥಿ ಆಗಲಿ, ಯಾವ ನಕ್ಷತ್ರ ಆಗಲಿ ಒಂದೇ ಬಗೆ. ಹಾಗೆಯೇ ಸುಷುಪ್ತಿ ಎಂಬುದು ಒಂದೇ ಬಗೆ ಇದೆ, ಎಲ್ಲರಿಗೂ ಒಂದೇ ಇದೆ, ನನಗೂ ಒಂದೇ ಇದೆ. ನನ್ನ 10 ಸುಷುಪ್ತಿ 10 ಸಲ ನೋಡಿದ್ದರೂ ಒಂದೇ ಸಲ ಇರುತ್ತೆ. ಯಾವುದು ರೂಪ ಇಲ್ಲ, ಯಾವುದು ಅಂತಃಕರಣ ಇಲ್ಲ. ಇಷ್ಟು ಇದ್ದನ್ನು ಏನೇನು ಹೇಳಿಬಿಡುವುದಂದರೆ ಅದು ಕಲ್ಪನಾ ಎಂದು ಹೇಳಬೇಕು. ಕೆಲವರು ಹೇಳುತ್ತಾರೆ, ಆ ಹೇಳುವುದಕ್ಕೆ ಕಾರಣವೇನೆಂದರೆ ಕಲ್ಪನೆ. ಅದೆಲ್ಲ ಕಲ್ಪನೆ ಮಾಡಿದ್ದು ಅನುಭವಕ್ಕೆ ಹೊಂದಲ್ಲ ಅಲ್ಲವೇ? ಕಲ್ಪನೆ ಮಾಡಿದ್ದು ಅಂದರೆ ಸುಮ್ಮನೆ ಊಹಿಸಿಕೊಳ್ಳುವುದಕ್ಕೆ ಇಲ್ಲದೆ ಸಲ್ಲದೆ ಕಲ್ಪನಾ. ಅವರು ಕಲ್ಪಿಸಿದ್ದನ್ನು ನೀವು ತರ್ಕದಿಂದ ಸಿದ್ಧಪಡಿಸ್ತೀವಿ, ಎಲ್ಲರ ಅನುಭವದಲ್ಲಿದೆ ಅಂದರೆ ಅಲ್ಲಪ್ಪ, ನಾ ಇದ್ದದ್ದು ನೀವು ಒಪ್ಪಬೇಕು. ಅದಕ್ಕೆ ತರ್ಕ ಮಾಡ್ತಾರೆ. ಇಲ್ಲದನ್ನು ತರ್ಕ ಮಾಡಿ ಹೇಗೆ ಒಪ್ಪಿಸ್ತೀರಪ್ಪ? ಅದು ಹಾಗೆ ಅನಾವಶ್ಯಕ, ಬೇಡ. ತಸ್ಮಾತ್ ತೈತ್ತರೀಯ ಭಾಷ್ಯ ವಿರುದ್ಧ ಈಶಾ ಪ್ರಕ್ರಿಯೆ. ಈ ಪ್ರಕ್ರಿಯೆ ಭಾಷ್ಯಕ್ಕೆ ವಿರುದ್ಧ, ಉಪನಿಷತ್ತಕ್ಕೆ ವಿರುದ್ಧ. ಅಷ್ಟೇ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯಕ್ಕೂ ವಿರುದ್ಧ. ಶಾರೀರಿಕ ಭಾಷ್ಯ ಬ್ರಹ್ಮಸೂತ್ರಕ್ಕೆ ಶಾರೀರಿಕ ಭಾಷ್ಯ ಎಂದು ಹೆಸರು ಶಂಕರಾಚಾರ್ಯರೇ ಕೊಟ್ಟರು. ಶಾರೀರಿಕ ಅಂದರೆ ಆತ್ಮ ಎಂದರ್ಥ. ದೇಹಿ ಹೇಳ್ತೀವಿ ನೋಡಿ, ದೇಹವಿರುವವನು ದೇಹಿ ಅಂದರೆ ಆತ್ಮ. ಶಾರೀರಿಕ ಅಂದರೆ ಆತ್ಮನನ್ನು ಕುರಿತು ಹೇಳುವ ಭಾಷ್ಯ. ಅದರಿಂದ ಆತ್ಮನನ್ನು ಕುರಿತು ಹೇಳುವ ಸೂತ್ರಗಳು, ಅದರಿಂದ ಶಾರೀರಿಕ ಸೂತ್ರಾಣಿ, ವೇದಾಂತ ಸೂತ್ರಾಣಿ. ಶಾರೀರಿಕ ಸೂತ್ರಾಣಿ, ವೇದಾಂತ ಸೂತ್ರಾಣಿ ಹೇಳಿದ್ದರೆ ಹೊರತು ಬ್ರಹ್ಮಸೂತ್ರ ಪದ ಶಂಕರ ಕಾಲದಲ್ಲಿರಲಿಲ್ಲ. ಶಂಕರರು ತನ್ನ ಪ್ರಸ್ಥಾನೋಕ್ತಯ ಭಾಷ್ಯದಲ್ಲಿ ಸುರೇಶ್ವರರಾಗಲಿ ಎಲ್ಲಿಯಾದರೂ ಬ್ರಹ್ಮಸೂತ್ರ ಎಂದು ಪದ ಬಳಸಲೇ ಇಲ್ಲ. ಬ್ರಹ್ಮಸೂತ್ರ ಎಂದು ಪದ ಅಂದರೆ ಇದು ಸುಮ್ಮನೆ ಶೋಧಕರಿಗೆ ರಿಸರ್ಚ್ಗೋಸ್ಕರ ಹೇಳ್ತಾ ಇದ್ದೇನೆ. ಈ ಬ್ರಹ್ಮಸೂತ್ರ ಹೇಳಿದರೆ ತಪ್ಪೇನಿಲ್ಲ. ಅದು ನಂತರ ಪ್ರಸಿದ್ಧವಾಯಿತು. ಆಗಲೇ ಏನಿದೆ, ಈಗಲೂ ನಾವು ಬ್ರಹ್ಮಸೂತ್ರನೇ ಹೇಳ್ತೀವಿ. ಅಂದರೆ ವೇದಾಂತ ಸೂತ್ರ, ಶಾರೀರಿಕ ಸೂತ್ರ ಇಷ್ಟೇ ಇತ್ತೇ ಹೊರತು ಬ್ರಹ್ಮಸೂತ್ರ ಎಂದು ಹೆಸರು ಆ ಕಾಲದಲ್ಲಿರಲಿಲ್ಲ. ಅನಂತರ ಕಾಲದಲ್ಲಿ ಬಂದರೂ ಅದೇ ವೇದಾಂತ ಸೂತ್ರಕ್ಕೆ ಬ್ರಹ್ಮಸೂತ್ರ ಎಂದು ಬಂತು. ಅಂದರೆ ಇದೆಲ್ಲ ಏಕೆ ಹೇಳುವುದಂದರೆ, ಪ್ರಸ್ಥಾನತ್ರಯಿ ಭಾಷ್ಯದಲ್ಲಿ ಬ್ರಹ್ಮಸೂತ್ರ ಎಂದು ಪದ ಇಲ್ಲ. ಅಂದರೆ ಶಂಕರಾಚಾರ್ಯರು ತನ್ನ ಪದಜಾಲ ಬಳಸಲಿಲ್ಲ. ಯಾವುದೇ ಒಂದು ಪುಸ್ತಕದಲ್ಲಿ ಬ್ರಹ್ಮಸೂತ್ರ ಪದ ಬಂದಿದೆ ಅಂದರೆ ಅದು ಶಂಕರರದಲ್ಲ, ಇನ್ನೂ ಯಾರದೋ ಎಂದು ತೀರ್ಮಾನ ಆಗಬೇಕಾಗ್ತದೆ. ಏಕೆ? ಶಂಕರರು ತನ್ನ ಪದವಾಗಿ ಬಳಸಲಿಲ್ಲ, ಅದು ಬಳಸಲೇ ಇಲ್ಲ. ಹಾಗೆ ಪುಸ್ತಕ ಶಂಕರರದೋ ಅಲ್ಲವೋ ಎಂದು ತೀರ್ಮಾನ ಮಾಡುವುದಕ್ಕೆ ಒಂದು ಸಹಾಯಕವಾಗ್ತದೆ ಅಷ್ಟೇ. ಆ ದೃಷ್ಟ್ಯ ಹೇಳಿದ್ದೇವೆ ಅಷ್ಟೇ ಹೊರತು ಬ್ರಹ್ಮಸೂತ್ರ ಹೇಳಿದರೆ ತಪ್ಪಾಗುತ್ತದೆ ಅಂತ. ಬ್ರಹ್ಮಸೂತ್ರ ನಂತರ ಕಾಲದಲ್ಲಿ ಪ್ರಸಿದ್ಧವಾಯಿತು. ಈಗ ನಾವು ಹೇಳ್ತೀವಿ ಬ್ರಹ್ಮಸೂತ್ರನೇ ಹೇಳ್ತೀವಿ.
ಪ್ರಸಿದ್ಧವಾಗಿ ಬಿಟ್ಟಿದ್ದು, ಬಳಸ್ತೀವಿ, ತಪ್ಪೇನಿಲ್ಲ. ಅಂದರೆ ಪರಿಶೋಧಕರಿಗೆ ರಿಸರ್ಚ್ಗೋಸ್ಕರ ಅಷ್ಟು ಗೊತ್ತಾಗಬೇಕಷ್ಟೆ. ಶಾರೀರಕ ಭಾಷ್ಯ ಕಲ್ವಪಿ, ಶಾರೀರಿಕ ಭಾಷ್ಯ ಅಥವಾ ವೇದಾಂತ ಸೂತ್ರ ಎಂದು ಭಾಷ್ಯಕಾರರು ಹೇಳ್ತಾರೆ. ವೇದಾಂತ ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಪ್ರಾರಂಭದಲ್ಲೇ 9ನೇ ಸೂತ್ರ, ಸ್ವಾಪ್ಯಯಾತ್, ತನ್ನಲ್ಲೇ ಎಲ್ಲವೂ ಸೇರಿಕೊಳ್ಳುತ್ತದೆ. ಸ್ವ ಅಂದರೆ ತಾನು, ಅಪ್ಯಯ ಅಂದರೆ ಲಯ, ತನ್ನಲ್ಲೇ ಎಲ್ಲವೂ ಲಯವಾಗುತ್ತದೆ, ತನ್ನಲ್ಲೇ ಎಲ್ಲವೂ ಲಯವಾಗುವುದರಿಂದ ಎಂದು ಸೂತ್ರ. ಸ್ವಾಪ್ಯಯಾತ್, ಸ್ವಸ್ಮಿನ್, ಸ್ವ ಅಂದರೆ ತಾನು, ಸ್ವಸ್ಮಿನ್, ಸ್ವ ಎನ್ನುವುದು ಸರ್ವನಾಮ, ಅದಕ್ಕೋಸ್ಕರ ಸ್ವಸ್ಮಿನ್ ಅಪ್ಯಯ, ಅಯ ಅಂದರೆ ಗಚ್ಚತಿ, ಅಪ್ಯಯಾತ್, ತನ್ನಲ್ಲೇ ಎಲ್ಲವೂ ಸೇರಿಕೊಳ್ಳುವುದರಿಂದ ಎಂದು ಸೂತ್ರ. ಅದಕ್ಕೆ ಅರ್ಥ ಇತಿ ಸೂತ್ರಾರ್ಥ ವ್ಯಾಖ್ಯಾನ ಅವಸರೇ. ಈ 9ನೆಯ ಸೂತ್ರದ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ಹೇಳಿದ್ದಾರೆ, ಲಿಖಿತಂ ಅಸ್ತಿ, ಹೀಗೆ ಬರೆಯಲ್ಪಟ್ಟಿದೆ, ಲಿಖಿತಂ ಅಸ್ತಿ ಏನೆಂದು, ಕಿಮಿತಿ ಲಿಖಿತಂ ಅಸ್ತಿ, ಮನಃಪ್ರಚಾರೋಪಾದಿ ವಿಶೇಷ ಸಂಬಂಧಾತ್ ಇಂದ್ರಿಯಾರ್ಥಾನ್ ಗೃಹ್ಣನ್ ತದ್ವಿಶೇಷಾಪನ್ನೋ ಜೀವೋ ಜಾಗರ್ತಿ ತದ್ವಾಸನಾ ವಿಶಿಷ್ಟ ಸ್ವಪ್ನಾನ್ ಪಶ್ಯನ್ ಮನಃಶಬ್ದವಾಚ್ಯೋ ಭವತಿ ಸ ಉಪಾದಿದ್ವಯೋಪರಮೇ ಸುಷುಪ್ತಾವಸ್ಥಾಯಾಂ ಉಪಾಧಿಕೃತ ವಿಶೇಷಾಭಾವಾತ್ ಸ್ವಾತ್ಮನಿ ಪ್ರಲೀನ ಇವ ಇತಿ ಸ್ವಂ ಹಿ ಅಪೀತೋ ಭವತಿ ಇತ್ಯುಚ್ಯತೆ ಇತಿ. ಇದು ಸೂತ್ರ ಭಾಷೆ. ಇದು ಅತ್ಯಂತ ಅದ್ಭುತವಾದ ಭಾಷೆ, ಅತಿ ಒಳ್ಳೆಯದು. ಶಂಕರರ ಪ್ರಕ್ರಿಯೆ ಏನು ಎಂಬುದು ತೀರ್ಮಾನ ಮಾಡುವುದಕ್ಕೆ ಈ ಒಂದು ಭಾಷ್ಯದಲ್ಲಿ ನಾವು ಇಷ್ಟೊತ್ತು ಹೇಳಿದ್ದೆಲ್ಲ ತೀರ್ಮಾನ ಆಗಿಬಿಡ್ತದೆ. ಜನರು, ವ್ಯಾಖ್ಯಾನಕಾರರು ಈ ಭಾಷ್ಯವನ್ನು ಉಪೇಕ್ಷೆ ಮಾಡಿದ್ದಾರೆ. ಈ ಭಾಷ್ಯವನ್ನು ಉಪೇಕ್ಷೆ ಮಾಡಿ ಪ್ರಕ್ರಿಯಾ ರಚನೆ ಮಾಡಿದ್ದಾರೆ. ತೈಹಿ ಪ್ರಕ್ರಿಯಾ ರಚಿತ, ಏತದ್ ಭಾಷ್ಯಂ ಉಪೇಕ್ಷೈವ ಪ್ರಕ್ರಿಯಾ ರಚಿತ. ಯದ್ಯೇತದ್ ಭಾಷ್ಯಂ ಕಟಾಕ್ಷಿತಂ ತೈಹಿ ತಾದೃಶ ಪ್ರಕ್ರಿಯಾಂ ನ ಅರಚಯಿಷ್ಯನ್. ಅಂದರೆ ಈ ಭಾಷ್ಯವಾಕ್ಯವನ್ನು ಚೆನ್ನಾಗಿ ಗಮನವಿಟ್ಟಿದ್ದರೆ ಅವರ ಆ ತರಹ ಪ್ರಕ್ರಿಯೆ ಮಾಡುತ್ತಿರಲಿಲ್ಲ. ನೋಡಿ, ಅಷ್ಟೇ ಎಲ್ಲೇ ವಾಕ್ಯ ಇದೆ. ಮೊದಲು ಎಚ್ಚರದಲ್ಲಿ ಏನಾಗುತ್ತದೆ, ಕನಸು ಏನಾಗುತ್ತದೆ, ತನ್ನಿದ್ದೆ ಏನಾಗ್ತದೆ, 3 ಅವಸ್ಥೆಗಳನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು, ಮನಃಪ್ರಚಾರೋಪಾದಿ ವಿಶೇಷ ಸಂಬಂಧ, ಮನಸ್ಸಿನ ಪ್ರಚಾರ ಅಂದರೆ ಯೋಚನೆಗಳು, ವೃತ್ತಿಗಳು ಬಗೆಬಗೆಯಾಗಿ ಬರುತ್ತದೆ ನೋಡಿ, ಅದಕ್ಕೆ ಪ್ರಚಾರ ಅಂದರೆ ಸಂಚಾರ, ಮನಸ್ಸಿನ ಬಗೆ ವೃತ್ತಿಗಳು. ಮನಃಪ್ರಚಾರ ಉಪಾಧಿ ವಿಶೇಷ, ಮನಸ್ಸಿನಲ್ಲಿ ಎಚ್ಚರದಲ್ಲಿ ಬಗೆ ವೃತ್ತಿಗಳು, ಅನುಭವಗಳು, ಕರ್ಮಗಳು ನಡೆಯುತ್ತಾ ಇರುವಾಗ ಈ ತರಹ ಮನಸ್ಸನ್ನು ಉಪಾಧಿ ಅಂದರೆ ತಾನೆಂದು ಅಭಿಮಾನವಾಗಿಟ್ಟುಕೊಂಡಾಗ ಸಂಬಂಧಾತ್, ಆ ಉಪಾಧಿ ಸಂಬಂಧ ಇರುವುದರಿಂದ ಇಂದ್ರಿಯಾರ್ಥಾನ್ ಗೃಹ್ಣನ್, ಆವಾಗ ಇಂದ್ರಿಯಗಳ ವಿಷಯಗಳನ್ನು ತಿಳಿಯುತ್ತಾ. ಇಂದ್ರಿಯ ಅರ್ಥ ಅಂದರೆ ವಿಷಯ, ಇಂದ್ರಿಯಾರ್ಥಾನ್, ಇಂದ್ರಿಯಾಣಾಂ ಅರ್ಥಾನ್ ಇಂದ್ರಿಯಾರ್ಥಾನ್, ಅರ್ಥಾನ್ ಇತ್ಯಸ್ಯ ಅರ್ಥಃ ವಿಷಯಾನ್, ಅಂದರೆ ಇಂದ್ರಿಯಗಳ ವಿಷಯಗಳನ್ನು, ಅಂದರೆ ಇಂದ್ರಿಯಗಳ ಸಹಾಯದಿಂದ ಹೊರಗಿನ ವಿಷಯಗಳನ್ನು ಗೃಹ್ಣನ್, ಗ್ರಹಿಸುವುದು ಅಂದರೆ ನೋಡುತ್ತಾ, ತದ್ ವಿಶೇಷಾಪನ್ನ ಅಂದರೆ ಇಂದ್ರಿಯ ಮನಸ್ಸುಗಳ ವಿಷಯಗಳನ್ನು ನೋಡುತ್ತಾ, ಇಂದ್ರಿಯ ಮನಸ್ಸುಗಳ ಸಹಾಯದಿಂದ ವಿಷಯಗಳನ್ನು ನೋಡುತ್ತಾ, ತದ್ ವಿಶೇಷಾಪನ್ನ ಅಂದರೆ ಜಾಗೃತ ವಿಶೇಷ ಅನುಭವಗಳನ್ನು ಹೊಂದುವುದರಿಂದ ಜೀವ ಜಾಗರ್ತಿ, ಅವನು ಎಚ್ಚರದಲ್ಲಿದ್ದಾನೆ ಎಂದು ಹೇಳ್ತೀವಿ. ಜಾಗರ್ತಿ ಜಾಗೃತ ಜಾಗೃತಿ ಆಗುತ್ತದೆ. ಜಾಗರ್ತಿ ಇದು ಏಕವಚನ, ಜಾಗೃತಿ ಬಹುವಚನ. ಅದರಿಂದ ವಿಶೇಷ, ತದ್ವಿಶೇಷಾಪನ್ನ, ಆ ದೇಹ ಇಂದ್ರಿಯ ಮನಸ್ಸುಗಳ ವಿಶೇಷ ಅಭಿಮಾನ ಪಡೆಯುವುದರಿಂದ ಆ ಜೀವನು ಜಾಗೃತ ಅವಸ್ಥೆಯಲ್ಲಿದ್ದಾನೆ. ಜಾಗರ್ತಿ ಅಂದರೆ ಜಾಗೃತ ಅವಸ್ಥೆಯಲ್ಲಿದ್ದಾನೆ. ತದ್ವಾಸನಾ ವಿಶಿಷ್ಟ ಸ್ವಪ್ನಾನ್ ಪಶ್ಯನ್, ಇಷ್ಟೊತ್ತು ಎಚ್ಚರದಲ್ಲಿ ಅನುಭವಿಸಿರುವ ಅನುಭವಗಳ ಸಂಸ್ಕಾರ, ವಾಸನ ಅಂದರೆ ಆ ಸಂಸ್ಕಾರಗಳು ಕಲ್ಪಿಸಿಕೊಂಡಾಗ, ಸಂಸ್ಕಾರಗಳಿಂದ ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿ ಕಲ್ಪಿಸಿರುವ ಅನುಭವಗಳನ್ನು ಅನುಭವಿಸ್ತಾ ಇರುವಾಗ ಸ್ವಪ್ನಾನ್ ಪಶ್ಯನ್ ಮನಃಶಬ್ದವಾಚ್ಯೋ ಭವತಿ, ಆವಾಗ ಅವನಿಗೆ ಮನಃಶಬ್ದವಾಚ್ಯ ಅಂದರೆ ಸ್ವಪ್ನ ಎಂದು, ಸ್ವಪ್ನದರ್ಶಿ ಆಗುತ್ತಾನೆ. ಓಕೆ, ಸ ಉಪಾಧಿದ್ವಯೋಪರಮೇ, ಉಪಾಧಿಗಳು 2 ಹೇಳಿದ್ದಾರೆ ಭಾಷ್ಯಕಾರರು. ಅಂದರೆ ಏನು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅಂದರೆ 2 ಉಪಾಧಿಗಳೇ ಹೊರತು ಕಾರಣ ಶರೀರ ಎಂದು ಹೇಳಲಿಲ್ಲ. ಇಲ್ಲಿ ನೋಡ್ತಾರೆ ನೋಡಿ, ಉಪಾಧಿಗಳು 2 ಉಪಾಧಿಗಳು ಬಿಡುವುದರಿಂದ
ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡು ಬಿಡುವುದರಿಂದ ಉಪಾಧಿದ್ವಯ ಉಪರಮೆ ಸುಷುಪ್ತವಾಸ್ತಾಯಾಂ ಉಪಾಧಿಕೃತ ವಿಶೇಷಾಭಾವಾತ್ ಉಪಾಧಿಕೃತ ಅಂದರೆ ಉಪಾಧಿಯಿಂದ ಉಪಾಧಿ ನಿಮಿತ್ತವಾದ ವಿಶೇಷವು ಇಲ್ಲದಿರುವುದರಿಂದ ಉಪಾಧಿಕೃತ ವಿಶೇಷ ಅಂದರೆ ಉಪಾಧಿ ನಿಮಿತ್ತ ಕೃತ ಅಂದರೆ ಇಲ್ಲಿ ನಿಮಿತ್ತ ಅಂತ ಮಾಡಬೇಕು. ಉಪಾಧಿ ನಿಮಿತ್ತ ವಿಶೇಷಸ್ಯ ಅಭಾವಾತ್ ಉಪಾಧಿ ನಿಮಿತ್ತದಿಂದ ವಿಶೇಷವಿಲ್ಲ ಅಂದರೆ ಉಪಾಧಿ ಇಲ್ಲ ಅಂದರೆ ದೇಹವಿಲ್ಲ. ದೇಹಗಳೆರಡೇ, 3 ದೇಹಗಳು ಎಂದು ಭಾಷ್ಯದಲ್ಲಿ ಕಂಡೇ ಬರಲ್ಲ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ, ಕಾರಣ ಶರೀರ ಎಂಬ ಮಾತೇ ಇಲ್ಲ ಭಾಷ್ಯದಲ್ಲಿ ಎಲ್ಲಿಯೂ. ಈಗ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 2 ಉಪಾಧಿಗಳು 2 ದೇಹಗಳು. ಹಿಂದೆ ನಾವು ಹೇಳಿದ್ದೀವಲ್ಲ 3 ದೇಹಗಳು. ವಿದ್ಯಾರ್ಥಿ ಹೇಳಿದ್ದ ನೋಡಿ ಶಿಷ್ಯ. ಕೆಲವರು ಹೇಳುತ್ತಾರೆ ಸ್ಥೂಲ ಶರೀರ ಎಚ್ಚರದಲ್ಲಿ, ಸೂಕ್ಷ್ಮ ಶರೀರ ಕನಸಿನಲ್ಲಿ, ಕಾರಣ ಶರೀರ ತನ್ನಿದ್ದೆಯಲ್ಲಿ, ಅಲ್ಲಿ ಆನಂದ. ಈಗ ಕೋಶಗಳು ನೋಡಿದ್ದರೆ ಅನ್ನಮಯ ಕೋಶ ಸ್ಥೂಲ ಶರೀರ ಜೊತೆಗೆ ಎಚ್ಚರದಲ್ಲಿ, ಮಿಕ್ಕ ಮೂರು ಕೋಶಗಳು ಪ್ರಾಣ ಮನಸ್ಸು ವಿಜ್ಞಾನ ಅದು ಕನಸಿನಲ್ಲಿರುತ್ತದೆ ಸೂಕ್ಷ್ಮ ಶರೀರದಲ್ಲಿ. ಈಗ ಆನಂದಮಯ ಕೋಶ ಮಾತ್ರ ಕಾರಣ ಶರೀರ ಜೊತೆಗೆ ತನ್ನಿದ್ದೆಯಲ್ಲಿ ಎಂದು ಕೆಲವರು ಹೇಳುತ್ತಾರೆ. ಇಂಥದ್ದು ಭಾಷ್ಯದಲ್ಲಿ ಕಂಡುಬರಲ್ಲವಲ್ಲ ಎಂದು ಪ್ರಶ್ನೆ. ಹೌದು, ಭಾಷ್ಯದಲ್ಲಿ ಇಲ್ಲ ಎಂದು ಸ್ವಾಮೀಜಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಗುರುಗಳು ಶಿಷ್ಯರ ಮಾತನ್ನು ಕೇಳಿ. ಇಲ್ಲಿ ನೋಡಿ, ಉಪಾಧಿದ್ವಯ 2 ಉಪಾಧಿಗಳು ಉಪರಮ ಅಂದರೆ ಉಪರಮಣಂ ಅಂದರೆ ಶಾಂತವಾಗುವುದು, ಬಿಟ್ಟು ಹೋಗುವುದು, ಅಂದರೆ ಉಜ್ವಲವಾಗುವುದು, ಉಪರಮವಾಗುವುದು, ಕ್ರಿಯಾಶೀಲವಾಗುವುದು, ವ್ಯಾಪೃತವಾಗುವುದು. ವ್ಯಾಪೃತವು ಅಂದರೆ ಕ್ರಿಯಾಶೀಲ, ಉಪರಮ ಅಂದರೆ ಬಿಟ್ಟು ಹೋಗುವುದು ಇಲ್ಲವೇ ಇಲ್ಲ. ಅಂದರೆ ಈ 2 ಉಪಾಧಿಗಳು ಓಕೆ. ಅವರು ಹೇಳ್ತಾರೆ 2 ಉಪಾಧಿಗಳು ಇಲ್ಲ ಹೇಳಿದ್ದರೆ ಹೊರತು 3ನೇ ಉಪಾಧಿ ಇಲ್ಲ ಎಂದು ಹೇಳಿದ್ದಾರ. ಈಗ ಮಾತಾಡ್ತಾರೆ ಈ 2 ಉಪಾಧಿಗಳಿಲ್ಲ, ಬಟ್ 3ನೇ ಇದಿದೆ. ನೋಡಿ ಮುಂದಿನ ವಾಕ್ಯ ನೋಡಿ, ಉಪಾಧಿದ್ವಯ ಉಪರಮೆ ಸುಷುಪ್ತವತ್ತಾಯಾಂ ಉಪಾಧಿಕೃತ ವಿಶೇಷ ಅಭಾವ. ಇನ್ನು ಯಾವುದೂ ಉಪಾಧಿ ಇಲ್ಲದೆ ಇರುವುದರಿಂದ ಹೇಳ್ತಾ ಇದ್ದಾರೆ. ಅಂದರೆ 2 ದೇಹಗಳು ಬಿಟ್ಟಾಗ, 2 ಉಪಾಧಿಗಳು ಬಿಟ್ಟು ಹೋದಾಗ, ಬೇರೆ ಯಾವುದೇ ಶರೀರವಿಲ್ಲದಿರುವುದರಿಂದ, ಯಾವುದೇ ಉಪಾಧಿ ಇಲ್ಲದೆ ಇರುವುದರಿಂದ, ಅಂದರೆ ಮತ್ತೆ ಕಾರಣ ಶರೀರ ಮತ್ತು 3ನೇ ಉಪಾಧಿ ಎಲ್ಲಿಂದ ಬಂತು? 2 ಉಪಾಧಿಗಳು ಬಿಟ್ಟಿರುವುದರಿಂದ, ಬೇರೆ ಯಾವುದೇ ಉಪಾಧಿ ಇಲ್ಲದಿರುವುದರಿಂದ, ಇಷ್ಟು ಸ್ಪಷ್ಟವಾಗಿ ಹೇಳಿದ ನಂತರ ಈಗ ಮತ್ತೆ ಕಾರಣ ಶರೀರ ಎಲ್ಲಿಂದ ತಂದರು? ಅಲ್ಲೇ ಛಾಂದೋಗ್ಯದಲ್ಲಿ ಯಾರೋ ಒಬ್ಬರು ಕಾರಣ ಶರೀರ ಕುರಿತು ಪ್ರಶ್ನೆ ಮಾಡಿದಾಗ ನಾನನ್ನು ಹೇಳಿದ್ದೀನಿ ನೋಡಿ ಶಿಬಿರದಲ್ಲಿ. ಅದೇ ಅದರಿಂದ ಉಪಾಧಿಕೃತ ವಿಶೇಷಾಭಾವ, ಉಪಾಧಿಯಿಂದ ಆಗುವ ವಿಶೇಷವಿಲ್ಲದಿರುವುದರಿಂದ ಸ್ವಾತ್ಮನಿ ಪ್ರಲೀನ ಇವ ಭವತಿ. ಆವಾಗ ಏನಾಗ್ತಾನೆ? ಯಾವ ಉಪಾಧಿ ಇಲ್ಲದಿದ್ದರೆ ಉಪಾಧಿ ವಿಶೇಷದಿಂದ ಜೀವನು ವಿಶೇಷ ಸ್ಥಿತಿಯನ್ನು ಧರಿಸುತ್ತಾನೆ, ವಿಶೇಷ ಪರಿಸ್ಥಿತಿಯನ್ನು ಹೊಂದುತ್ತಾನೆ, ಜೀವಭಾವವನ್ನು. ಯಾವಾಗ ಜೀವನಾಗಿರುವುದಕ್ಕೆ ಬೇಕಾಗಿರುವ ಉಪಾಧಿಗಳು ಬಿಟ್ಟು ಹೋಗುವುದರಿಂದ ಜೀವಭಾವವನ್ನು ಬಿಟ್ಟು ಆತ್ಮನಿ ಪ್ರಲೀನ ಇವ ಭವತಿ, ಆತ್ಮದಲ್ಲೇ ಲೀನವಾಗಿ ಬಿಡುತ್ತಾನೆ. ಅಂದರೆ ಆತ್ಮದಲ್ಲಿ ಅಂದರೆ ತಾನು ಆತ್ಮ ಇದು ಹೋಗಿ ಅದರಲ್ಲಿ ಒಂದು ಹಾಗಲ್ಲ, ತಾನು ಮಾತ್ರ ಉಳಿಯುತ್ತಾನೆ ಅಂತ ಅರ್ಥ. ತಾನು ಜೀವನಾಗುವುದಕ್ಕೆ ಉಪಾಧಿ ಬೇಕು, ಉಪಾಧಿ ಬಿಟ್ಟರೆ ತಾನು ಮಾತ್ರ ಉಳಿಯುತ್ತಾನೆ ಅಷ್ಟೇ. ತನ್ನಲ್ಲಿ ಸೇರಿಕೊಳ್ಳುವುದಂದರೆ ತಾನು ತನ್ನಲ್ಲಿ ಸೇರಿಕೊಳ್ಳುವ ತಾನು, ಸೇರಲಿರುವ ತಾನು 2 ಇರುತ್ತಾರ ಏನು? ಇದು ಅದರಲ್ಲಿ ಸೇರಿಕೊಳ್ಳಿ 2 ಇಲ್ಲ. ತಾನು ಒಬ್ಬನೇ ಅರಿವು ಇದೆ, ಸಾಕ್ಷಿ ಅರಿವು. ಅದು ಉಪಾಧಿಯಿಂದ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾಗುತ್ತದೆ. ಕನ್ನಡಿ ಎದುರಾಗಿ ಇಟ್ಕೊಂಡರೆ ನನ್ನ ಮುಖ ಪ್ರತಿಬಿಂಬ ಕಂಡು ಬರುತ್ತದೆ. ಕನ್ನಡಿ ತೆಗೆದು ಬಿಟ್ಟರೆ ಏನಾಗುತ್ತದೆ? ಪ್ರತಿಬಿಂಬ ಇಲ್ಲ, ನಾನು ಮಾತ್ರ ಉಳಿಯುತ್ತೀನಿ. ಆವಾಗ ಏನು ಹೇಳ್ತೀವಿ? ಪ್ರತಿಬಿಂಬ ತನ್ನಲ್ಲಿ ಸೇರಿಕೊಳ್ತದೆ ಅಂದರೆ ಪ್ರತಿಬಿಂಬ ಸೇರಿಕೊಳ್ಳುವುದು ಯಾರಾದರೂ ನೋಡಿದ್ದಾರ? ಸೇರಿಕೊಳ್ಳುವುದಂದರೆ ಬೇರೆ ಇಲ್ಲ ಎಂದು ಅರ್ಥ ಅಷ್ಟೇ. ಸೇರುವುದೇನು? ಬೇರೆ ಏನಾದರೂ ಸೇರುವುದಿದೆ? ಪ್ರತಿಬಿಂಬ ಬಿಡಿಯಾಗಿಲ್ಲ, ತಾನು ಮಾತ್ರ ಎಂದು ಅರ್ಥ ಅಷ್ಟೇ. ಸೇರುವುದಂದರೆ ಇಲ್ಲಿ ಬಂದು ನೇರಾಗಿ ಹೋಗುತ್ತಾ ಇರುವುದು ಯಾರಾದರೂ ನೋಡಿದ್ದಾರೆ? ಇದೆಲ್ಲ ಅತಿಯಾಗಿ ಊಹಿಸಬಾರದು. ದೃಷ್ಟಾಂತ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಇಟ್ಕೋ. ಎಲ್ಲಕ್ಕೆ ಅನುಭವಾನುಸಾರ. ಅನುಭವದಲ್ಲಿ ನೋಡಿದ್ದೀರ? ಪ್ರತಿಬಿಂಬ ಇಲ್ಲಿಂದ ಹುಟ್ಟಿ ಕನ್ನಡದಲ್ಲಿ ಸೇರಿಕೊಂಡು ಕಂಡು ಬರುವುದು ನೋಡಿದ್ದೀರ? ಮತ್ತೆ ಕನ್ನಡಿಯಿಂದ ಬಂದು ಇಲ್ಲಿ ಹಗ್ಗದಿಂದ ಹಾವು ನಿಜವಾಗಿ ನೇರಾಗಿ ನಿಧಾನವಾಗಿ ಹುಟ್ಟಿ ಕುಳಿತಿರುವುದು ನೋಡಿದ್ದೀರಾ? ಮತ್ತೆ ಅದಕ್ಕೆ ಸೇರಿಕೊಳ್ಳುವುದು ನೋಡಿದ್ದೀರಾ? ಅಂದರೆ ಹಗ್ಗಕ್ಕಿಂತ ಬಿಡಿಯಾಗಿಲ್ಲ ಅಷ್ಟೇ. ಅದು ಎಲ್ಲರ ಅನುಭವದಲ್ಲಿದೆ. ಹಗ್ಗ ಜಾಗದಲ್ಲೇ ಕಂಡು ಬಂತು, ಬೆಳಕು ಬಂದಾಗ ಹಗ್ಗವೇ ಇದೆ, ಹಾವಿಲ್ಲ ಎಂದು ಗೊತ್ತಾಯ್ತು ಅಷ್ಟೇ.
ಇದೇ ಹಾವು ಕಂಡು ಬಂತು, ನಂತರ ಹಗ್ಗ ಕಂಡು ಬಂತು, ಎರಡೇ ಅನುಭವಗಳು. ಬರುತ್ತಾ ಹೋಗುತ್ತಾ ಯಾರಾದರೂ ನೋಡಿದ್ದಾರೆ? ಎಷ್ಟು ದೊಡ್ಡ ಪಂಡಿತರಾದರು, ಎಷ್ಟು ದೊಡ್ಡ ದಿವ್ಯ ದೃಷ್ಟಿ ಇರುವವರಾದರೂ ಹಾವು ಹುಟ್ಟುವುದು, ಹಾವು ಹಗ್ಗದಲ್ಲಿ ಸೇರಿಕೊಳ್ಳುವುದು ಯಾರಾದರೂ ನೋಡಿ? ಭ್ರಮಕ್ಕೆ ಹುಟ್ಟುವಿಕೆ ಏನು? ಭ್ರಮ ಅಂದರೆ ಹುಟ್ಟಲ್ಲ, ಸಾಯಲ್ಲ. ಭ್ರಮದಲ್ಲಿ ಹುಟ್ಟುವಿಕೆ ಇಲ್ಲ, ಸಾಯುವಿಕೆ ಇಲ್ಲ. ಹುಟ್ಟುವುದೇನು? ಭ್ರಮನೇ ಭ್ರಮ. ಭ್ರಮ ಅಂದರೆ ಜನ್ಮ ಮರಣವಿಲ್ಲ ಎಂದರ್ಥ, ತೋರಿಕೆ ಅಷ್ಟೇ. ಭ್ರಮಗೆ ನಿಜವಾದ ವಸ್ತುವಿಗೆ ವ್ಯತ್ಯಾಸವೇನೆಂದರೆ, ನಿಜವಾದ ವಸ್ತು ಹುಟ್ಟುತ್ತದೆ, ನಿಧಾನವಾಗಿ ನಾವು ಮಾಡಬಹುದದು. ನಿಧಾನವಾಗಿ ತಯಾರು ಮಾಡಿ ಇಡ್ತೀವಿ. ಒಂದು ಮಡಿಕೆ ಕುಂಬಾರ ಹೇಗೆ ತಯಾರು ಮಾಡ್ತಾನೋ, ಹಾವನ್ನು ಯಾರಾದರೂ ತಯಾರು ಮಾಡ್ತಾರೆ? ತಯಾರು ಮಾಡಿದರೆ ಸೃಷ್ಟಿ ಆಗುತ್ತದೆ. ಯಾರು ಮಾಡೋಕ್ಕಾಗಲ್ಲ. ತೋರಿತು ಇಲ್ಲ, ಅಷ್ಟೇ. ತೋರಿಕೆ ಬಿಟ್ಟದು ಅಷ್ಟೇ. ತೋರಿಕೆ ಬಿಟ್ಟಿತು, ಹಗ್ಗ ಮಾತ್ರ ತೋರುತ್ತಾ ಇದೆ. ಈ ಎರಡೇ ಅನುಭವಗಳೇ ಹೊರತು ಅದು ನಿಧಾನವಾಗಿ ಅಲ್ಲಿಂದ ಬರುವುದು ಮತ್ತೆ ನಿಧಾನವಾಗಿ ಹೋಗುವುದು ಯಾರು ಮಾಡಲಿಲ್ಲ. ಅದಕ್ಕಾಗಿ ದೃಷ್ಟಾಂತದಲ್ಲಿ ಅನುಭವ ಹೇಗಿದೆಯೋ ಶಾಸ್ತ್ರ ಅದರಲ್ಲಿ ಯಾವ ಅನುಭವವನ್ನು ತಗೊಂಡಬೇಕು ಅದೇ ಹೇಳುತ್ತಾ ಇದೆ. ಯಾವ ಭ್ರಾಂತಿಯಾದರೂ ಹುಟ್ಟುವುದಲ್ಲ, ಸುಮ್ಮನೆ ತೋರಿಕೆ. ಭ್ರಾಂತಿ ಅನಾದಿ, ಭ್ರಾಂತಿ ಹುಟ್ಟಲ್ಲ. ಅಧ್ಯಾಸ ಹುಟ್ಟಲ್ಲ, ಅಧ್ಯಾಸ ತೋರಿಕೆ. ಇವರು ಹೇಳ್ತಾರೆ ಅಧ್ಯಾಸ ಹೇಗೆ ಹುಟ್ಟುತ್ತದೆ? ಅಧ್ಯಾಸವನ್ನು ಒಂದು ಮಡಿಕೆ ತಯಾರು ಮಾಡುವ ಹಾಗೆ ಒಂದು ಸೃಷ್ಟಿ ಅಂದರೆ ಏನು? ಮಡಿಕೆ ಮಾಡುವುದು ಅಥವಾ ಒಂದು ಗೋಡೆ ಕಟ್ಟುವುದು. ಯಾವುದೋ ಒಂದು ವಸ್ತುವನ್ನು ನಿಜವಾಗಿ ಕರ್ಮದಿಂದ ದೇಶದಲ್ಲಿ ಕಾಲದಲ್ಲಿ ತಯಾರು ಮಾಡ್ತೀವೋ, ಕರ್ಮದಿಂದ ದೇಶದಲ್ಲಿ ಕಾಲದಲ್ಲಿ ತಯಾರು ಮಾಡ್ತೀವೋ ಹಾಗೆ ಅವರೊಂದು ನಿಜವಾಗಿ ಹುಟ್ಟಿಸುವುದು ಎಂದು ತಿಳ್ಕೊಂಡು ಬಿಟ್ಟರು. ಭ್ರಾಂತಿಯನ್ನು ಅಧ್ಯಾಸವನ್ನು ಹುಟ್ಟಿಸುವುದು ಅಂದರೆ ಅಧ್ಯಾಸ ಹೇಗೆ ಹುಟ್ಟುತ್ತದೆ ಎಂದು ಹೇಳುವುದು ಶುರು ಮಾಡಿಬಿಟ್ಟರು. ಅಧ್ಯಾಸ ಎಂಬುದು ಭ್ರಮಕ್ಕೆ ಅಧ್ಯಾಸ ಎಂದು ಇನ್ನೊಂದು ಹೆಸರು. ಭ್ರಾಂತಿ, ಭ್ರಮ, ಅಧ್ಯಾಸ, ಮಿಥ್ಯಾಜ್ಞಾನ, ತಪ್ಪು ಜ್ಞಾನ, ಎಲ್ಲವೂ ಒಂದೇ ಅರ್ಥ. ಭ್ರಾಂತಿ, ಭ್ರಮ, ವಿಪರೀತ ಜ್ಞಾನ, ಮಿಥ್ಯಾಜ್ಞಾನ, ಅನ್ಯತಾಗ್ರಹಣ, ತಪ್ಪು ತಿಳುವಳಿಕೆ ಎಲ್ಲವೂ ಒಂದೇ ಪರ್ಯಾಯ ಪದಗಳು. ಅಧ್ಯಾಸ, ಅಧ್ಯಾರೋಪ ಎಲ್ಲವೂ ಒಂದೇ ಪರ್ಯಾಯ ಪದಗಳು. ಸಂಸ್ಕೃತದಲ್ಲಿ 1-10 ಪರ್ಯಾಯ ಪದಗಳಿರುತ್ತವೆ. ಅದು ಸಂಸ್ಕೃತ ಭಾಷೆ. ಅವರು ಹೇಳ್ತಾರೆ ಅಧ್ಯಾಸ ಅಂದರೆ ಹೇಗೆ ಒಂದು ತಯಾರಾಗುತ್ತದೆ? ಮಡಿಕೆ ತಯಾರಾಗುತ್ತದೆ, ಟೇಬಲ್ ತಯಾರಾಗ್ತದೆ, ಗೋಡೆ ಕಟ್ಟಿದರೆ ತಯಾರಾಗ್ತದೆ. ಏನು ಚಿನ್ನದ ಒಡವೆಗಳಂದರೆ ತಯಾರು ಮಾಡ್ತಾನೆ, ಮಡಿಕೆ ತಯಾರಾಗ್ತದೆ. ಭ್ರಮೆಯನ್ನು ಯಾರಾದರೂ ತಯಾರು ಮಾಡ್ತಾರೆ? ಆದ್ದರಿಂದ ಭ್ರಮೆ ತೋರುವಾಗ ತೋರುತ್ತದೆ ಅಷ್ಟೇ. ನೀವು ಭ್ರಮೆಯಲ್ಲಿ ತೋರುವಾಗ ನೀವು ಭ್ರಮೆಯಲ್ಲಿದ್ದು ನೋಡ್ತೀರಷ್ಟೇ. ಭ್ರಮೆಯಲ್ಲಿರುವುದು ವಸ್ತು ತೋರುವುದು ಎರಡು ಬೇರೆ ಅಲ್ಲ. ಭ್ರಮೆಯಲ್ಲಿರುವುದು ವಸ್ತು ತೋರುವುದು ಎರಡು ಒಂದೇ. ಆ ಎರಡನ್ನು ಬಿಡಿ ತೋರಿಸೋಕ್ಕಾಗಲ್ಲ. ನಾವು ಭ್ರಮೆಗೂ ಬಂದೆ, ಈಗ ತೋರುವುದು. ಭ್ರಮಕ್ಕೆ ಬರುವುದೇನು? ಭ್ರಮಕ್ಕೆ ಯಾರೂ ಬರಲ್ಲ ನೋಡಿ. ಭ್ರಮ ಇಲ್ಲದವನು ಭ್ರಮಕ್ಕೆ ಬರುವುದು ಎನ್ನುವುದೊಂದು ನಿಧಾನವಾಗಿ ಬರುವುದೆಂಬ ಕ್ರಿಯೆ ಇರುತ್ತಲ್ಲ, ಘಟನೆ ಇರುತ್ತೆ. ಭ್ರಮಕ್ಕೆ ಯಾರೂ ಬರಲ್ಲ. ಭ್ರಮದಲ್ಲಿ ಇದ್ದಾಗ ಕಂಡು ಬರ್ತದೆ ಅಷ್ಟೇ. ಭ್ರಮೆಯಲ್ಲಿದ್ದೇನೆ ಎಂದು ಅನಿಸುತ್ತದೆ. ಭ್ರಮ ಅನಾದಿ. ಕನಸಿಗೆ ಬರುವುದು ಯಾರಾದರೂ ನೋಡಿದ್ದಾರ? ಕನಸಿಗೆ ಹೋಗುವುದು. ಈಗ ನಾನು ಇಲ್ಲಿ ಹೋಗ್ತಾ ಇದ್ದೀಯಪ್ಪ, ನಾನು ಕನಸಿಗೆ ಹೋಗ್ತಾ ಇದ್ದೇನೆ ಅಂತ ಹೋಗುವ ಎಂದು ಹೇಳಿದ. ಆಯ್ತು, ಅವಾಗ ಮತ್ತೆ ಟೆಲಿಫೋನ್ ಮಾಡ್ತಾರೆ, ಏನಪ್ಪ ಕನಸಿಗೆ ಹೋಗಿದ್ದೀಯಾ, ಇಲ್ಲಿ ಹೊರಗೆ ಇದ್ದೀಯಾ ಅಂದರೆ, ಈಗ ಹೋಗ್ತಾ ಇದ್ದೀನಪ್ಪ, ನಿಧಾನವಾಗಿ ಸ್ವಲ್ಪ ಹೊತ್ತು ಆಗ್ತಾ ಇದ್ದೆ, ಈಗ ಹೋಗ್ತಾ ಇದ್ದೇನೆ. ಯಾರಾದರೂ ನಿಧಾನವಾಗಿ ಕನಸಿಗೆ ಹೋಗ್ತಾರಾ? ಹೋಗುವುದು ಯಾರ ಅನುಭವದಲ್ಲಿದೆಯಾ? ಹೋಗುವುದು, ನಿಧಾನವಾಗಿ ಹೋಗುವುದು ಯಾರ ಅನುಭವದಲ್ಲಿಲ್ಲ. ನೀವು ಕನಸಿನಲ್ಲಿ ಇದ್ದೇನೆ ಎಂದು ಅನುಭವ ಆಗುತ್ತದೆ ಹೊರತು, ಆ ಕನಸಿನಲ್ಲಿರುವಾಗ ಯಾವಾಗ ಬಂದೇ ಗೊತ್ತಾಗ್ತದೆ. ನೀವು ಕನಸಿನಲ್ಲಿದ್ದೀರಿ, ಯಾವಾಗ ಬಂದಿದ್ದೀರಿ, ಎಷ್ಟೊತ್ತಿಗೆ ಬಂದಿರಿ, ಎಷ್ಟೊತ್ತು ಸಮಯ ತಗೊಂಡು ಬಂದಿದ್ದೀರಿ, ಇದ್ದೇನೆ ಅಷ್ಟೇ. ಇದ್ದೇನೆ ಅನಿಸುತ್ತದೆ. ಅನಾದಿ ಅಂದರೆ ಅದು ಇದ್ದೇ ಅನಿಸುತ್ತದೆ ಹೊರತು ಯಾವಾಗ ಎಷ್ಟೊತ್ತು ನಿಧಾನವಾಗಿ ಅದು ಯಾರ ಅನುಭವದಲ್ಲಿ, ಅದಕ್ಕೆ ಅನಾದಿ ಹೇಳ್ತೀವಿ. ಅನಾದಿ ಅಂದರೆ ಮೊದಲು ಅರ್ಥ ಮಾಡಿಕೊಳ್ಳಿ. ಅನಾದಿ ಪದವೆಲ್ಲ ಹಾಳು ಮಾಡಿಬಿಟ್ರು, ಇವರಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ವ್ಯಾಖ್ಯಾನಕಾರರು ಅನಾದಿಯನ್ನು ಅನ್ಯ ದರ್ಶನಗಳಿಂದ ತಗೊಂಡು ಈ ಅನಾದಿ ಶಬ್ದವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು. ವೇದಾಂತದಲ್ಲಿ ಶಂಕರ ಭಾಷ್ಯದಲ್ಲಿ ಹೇಳಿರುವ ಅನಾದಿ ಬೇರೆ, ಇವರು ತಿಳ್ಕೊಂಡಿರುವ ಅನಾದಿ ಬೇರೆ. ಭ್ರಾಂತಿ ಅಂದರೆ ಶಂಕರ ಭಾಷ್ಯದಲ್ಲಿ ಹೇಳಿದ್ದು ಅವರ ವ್ಯಾಖ್ಯಾನಕಾರರ ಏನು ಮಾಡಿದ್ದಾರೆ ಅಂದರೆ ಅನ್ಯ ದರ್ಶನದ ತಗೊಂಡು ಬಿಟ್ಟರು. ಭ್ರಾಂತಿ ಅಂದರೆ ಒಂದು ಹುಟ್ಟುತ್ತದೆ. ಭ್ರಾಂತಿ ಎನ್ನುವುದು ಸಾದಿ ಎಂದು ಹೇಳಿದ್ದರು. ಅನಾದಿಗೆ ವಿರುದ್ಧ ಪದ ಸಾದಿ. ಆದಿ ಇರುವುದು ಸಹ ಅಂದರೆ ಆದಿನ ಸಹ ವರ್ತತೆ ಇತಿ ಸಾದಿ. ನ ಆದಿಹಿ ವಿದ್ಯತೆ ಯಸ್ಯ ಅನಾದಿಹಿ. ಯಾವುದಕ್ಕೆ ಆದಿ ಇಲ್ಲವೋ ಅದನ್ನು ಅನಾದಿಹಿ, ಯಾವುದಕ್ಕೆ ಆದಿ ಇರುತ್ತದೋ ಅದು ಸಾದಿ. ಅದು ಲೌಕಿಕದಲ್ಲಿ ಗೊತ್ತಾಗಲ್ಲ, ಸಂಸ್ಕೃತರಿಗೆ ಪಂಡಿತರಿಗೆ ಗೊತ್ತು. ಸಾದಿ ಅನಾದಿ ಅಂದರೆ ಭ್ರಾಂತಿಯನ್ನು ಅಧ್ಯಾಸವನ್ನು ಸಾದಿ ಮಾಡಿಬಿಟ್ಟರು.
ವೇದಾಂತದಲ್ಲಿ ಭ್ರಾಂತಿ ಸಾದಿ ಎಂಬುದು ಯಾರ ಅನುಭವದಲ್ಲಿಲ್ಲ. ಹಾವನ್ನು ತಪ್ಪಾಗಿ ತಿಳ್ಕೊಳ್ಳುವುದು ಯಾರ್ಯಾದರೂ ಶುರುವಾಯಿತಾ? ಶುರು ನೋಡಿದ್ದೀರ, ಈಗ ಭ್ರಾಂತಿ ಶುರುವಾಗ್ತಾ ಇದೆ. ನೀವಲ್ಲಿ ಹೋಗ್ತಾ 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 ಈಗ ಅನಿಸಿತು ಅಂದರೆ ನೀವು ಭ್ರಾಂತಿಯಲ್ಲಿದ್ದುಕೊಂಡು ಹಾಗೆ ಅನಿಸಿತು ಅಷ್ಟೇ. ಯಾವಾಗ ಈ ಭ್ರಾಂತಿ ಭಾವಕ್ಕೆ ಬಂದಿದ್ದೇವೆ, ಭ್ರಾಂತಿ ಅನುಭವಕ್ಕೆ ಯಾವಾಗ ಬಂದಿದ್ದೀರಿ, ಯಾವಾಗ ಶುರುವಾಯಿತು ಗೊತ್ತಿಲ್ಲ. ಆ ಭ್ರಾಂತಿಯಲ್ಲಿ ಹಾಗೆ ಅನಿಸಿತು ಅಷ್ಟೇ. ಕನಸಿಗೆ ನೀವು ಯಾರಾದರೂ ಹೋಗುವುದು ನೋಡಿದ್ದೀರಾ? ಕನಸಿನಲ್ಲಿ ಇದ್ದೇವೆ ಅಷ್ಟೇ. ಇದ್ದಾಗ ಇದ್ದೇವೆ ಅನಿಸುತ್ತದೆ ಹೊರತು ಯಾವಾಗ ಏನು ಗೊತ್ತಾಗಲ್ಲ, ಅದೇ ಅನಿಸುತ್ತದೆ ಅಷ್ಟೇ. ಹಾಗೆ ಕನಸು ಶುರುವಾಗಿದ್ದು ಯಾರಿಗೆ ಗೊತ್ತಾಗಲ್ಲವೋ ಅನಾದಿ ಭ್ರಾಂತಿ. ಹಾಗೆ ಯಾವುದೇ ತಪ್ಪು ತಿಳುವಳಿಕೆ, ನೀವು ತಪ್ಪು ತಿಳುವಳಿಕೆ ಯಾವಾಗ ಶುರುವಾಯಿತು ಹೇಳು? ಯಾವುದೇ ಒಂದು ತಪ್ಪು ಏನು ಲೆಕ್ಕ ಮಾಡ್ತಾ ತಪ್ಪು ಮಾಡಿದ. ತಪ್ಪು ಯಾವಾಗ ಮಾಡಿದ್ದೆ ಹೇಳಿ? ತಪ್ಪು ಮಾಡಿದ್ದೇ ಗೊತ್ತಾಗಲ್ಲ. ತಪ್ಪಿನಲ್ಲಿ ಇದ್ದಾಗ, ತಪ್ಪು ಬಿಟ್ಟಾಗ ಗೊತ್ತಾಗ್ತದೆ ಹೊರತು ತಪ್ಪಿನಲ್ಲಿರುವವನು ಸಹಜವಾಗಿರುತ್ತಾನೆ, ಗೊತ್ತೇ ಆಗಲ್ಲ. ಅದರಿಂದ ತಪ್ಪು ಯಾವಾಗಲೂ ಶುರುವಾಗಲ್ಲ. ತಪ್ಪುಗೆ ಆದಿ ಇಲ್ಲ, ಅನಾದಿ. ಇದು ಅತಿ ಮುಖ್ಯ ವಿಷಯ. ವ್ಯಾಖ್ಯಾನಕಾರರಿಗೆ, ಸಚ್ಚಿದಾನಂದ ಸ್ವಾಮೀಜಿಗೆ ಅಥವಾ ಶಂಕರರಿಗೆ ವ್ಯತ್ಯಾಸವೇನು ಅಂದರೆ ಇದು ಮುಖ್ಯ ವ್ಯತ್ಯಾಸ. ಅವರು ಅನ್ಯದರ್ಶನ ಪ್ರಭಾವದಿಂದ ಅಧ್ಯಾಸಕ್ಕೆ ಸಾದಿ ಎಂದು ಹೇಳಿಬಿಟ್ಟರು. ಅಧ್ಯಾಸವನ್ನು ಆದಿ ಎನ್ನುವರು. ಅಧ್ಯಾಸವು ಅನಾದಿ. ದೇಶ ಕಾಲಗಳು ಅಧ್ಯಾಸದಲ್ಲೇ ಇರುತ್ತವೆ, ಭ್ರಾಂತಿಯಲ್ಲೇ ಇರುತ್ತವೆ. ಭ್ರಾಂತಿಯ ಆದಿ ಎಂಬುದು ಯಾರ ಅನುಭವದಲ್ಲಿಲ್ಲ. ಈ ಅನುಭವ ವಿರುದ್ಧ ಏಕೆ ಅಂದರೆ ಅವರು ತರ್ಕ ಬಲದಿಂದ ಮಾಡಿದ್ದಾರೆ. ಸ್ವಾಮೀಜಿ ಅದೇ ಹೇಳಿದ್ದರು, ತರ್ಕ ಬಲದಿಂದ ತತ್ವ ನಿರ್ಧಾರಣ ಬೇಡ. ಉಪನಿಷತ್ತು ಹೇಳಿರುವ ಪ್ರಕ್ರಿಯೆಗಳೆಲ್ಲ ಅನುಭವಾನುಸಾರವಾಗಿ ಹೇಳಿರುವ ಪ್ರಕ್ರಿಯೆನೇ ಹೊರತು ಅನುಭವ ಬಿಟ್ಟು ಕೇವಲ ತರ್ಕದಿಂದ ತೀರ್ಮಾನ ಮಾಡುವುದು ಎಲ್ಲಿಲ್ಲ. ಈ ಮಾತು ಕೇಳಿ ಕೆಲವರು ಹೇಳ್ತಾರಾ, ತರ್ಕವಿಲ್ಲದಿದ್ದರೆ ವೇದಾಂತ ಹೇಗಿರುತ್ತದೆ? ತರ್ಕ ಇರಲೇಬೇಕು. ನೀವು ಅನುಭವ ಹೇಳ್ತೀರಿ, ಬ್ರಹ್ಮಾನುಭವ ಎಲ್ಲಿರುತ್ತದೆ? ಯಾರಿಗೆ ಅನುಭವ ಇಲ್ಲ, ಎಲ್ಲ ತರ್ಕ ಬಲದಿಂದ ಶ್ರುತಿ ಬಲದಿಂದಲೇ ಮಾತಾಡಬೇಕು. ಹೀಗೆ ಮಾತಾಡ್ತಾರೆ. ಶ್ರುತಿ ವಾಕ್ಯ ಬಲದಿಂದ ಒಪ್ಕೋ, ತರ್ಕ ಬಲದಿಂದ ಒಪ್ಕೋ. ಅನುಭವ ಎಲ್ಲಿರ್ತದೆ? ಬ್ರಹ್ಮಜ್ಞಾನವಾದ ನಂತರ ಅನುಭವ, ಮೊದಲೇ ಅನುಭವ ಹೇಗಿರುತ್ತದೆ? ಹೀಗೆ ಮಾತಾಡ್ತಾರೆ. ಅಂದರೆ ಅನುಭವ ಅಂದರೆ ಅಧ್ಯಾಸವೂ ಅನುಭವವೇ, ಅಧ್ಯಾಸ ಅನುಭವವೂ ಅನಾದಿ ಅಲ್ಲ. ಅಧ್ಯಾಸವು ಮತ್ತೆ ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಯಾವದಿಂದ ಹುಟ್ಟಿತು, ಆ ಹುಟ್ಟುವಿಕೆಯನ್ನು ನಾವು ತೋರಿಸ್ತೀವಿ ಎಂದು ಕಲ್ಪನೆ ಮಾಡುತ್ತಾ ತರ್ಕದಿಂದ ಅನ್ಯದರ್ಶನಕಾರರು. ಅನ್ಯದರ್ಶನ ಅಂದರೆ ರಾಮಾನುಜ ಮಾಧ್ವರು ಅಧ್ಯಾಸವನ್ನು ಅನಾದಿ ಎಂದು ಒಪ್ಪಿಕೊಂಡು, ಮುಖ್ಯವಾಗಿ ಮಾಧ್ವರು ಅಧ್ಯಾಸ ಹುಟ್ಟುತ್ತದೆ ಎಂಬುದನ್ನು ದೊಡ್ಡ ಪೂರ್ವಪಕ್ಷ ಮಾಡಿ ಆಕ್ಷೇಪ ಮಾಡಿದ್ದಾರೆ. ಅವರು ಪುಸ್ತಕಗಳು ಬರೆದಿದ್ದರು, ಅಧ್ಯಾಸ ಸಾಧಿ ಹೇಗೆ ಆಗುತ್ತದೆ. ಅವರು ದೊಡ್ಡ ಪುಸ್ತಕಗಳು ಅವರೇನು ಹೇಳ್ತಾರೆ, ಜಗತ್ತು ಅಧ್ಯಾಸ ಎಂದು ಹೇಳಿದ್ದೇವೆ. ಜಗತ್ತು ಅಧ್ಯಾಸ ಅಲ್ಲ, ಅಧ್ಯಾಸ ಆಗಿದ್ದರೂ ಅಧ್ಯಾಸ ಹುಟ್ಟುತ್ತದೆ. ಹೇಗೆ ಹುಟ್ಟುತ್ತದೆ ಅಂದರೆ ಒಂದು ಮಾಯ ಇರುತ್ತದೆ, ಮೂಲವಿದ್ಯೆ ಇರುತ್ತದೆ, ಮೂಲವಿದ್ಯದಿಂದ ಇದು ಹುಟ್ಟುಕೊಂಡು ತೋರುತ್ತದೆ. ಇದು ಅವರ ಆಕ್ಷೇಪ ಮಾಡಿದ್ದರು ಮಾಧ್ವರು ರಾಮಾನುಜರು. ಮೂಲವಿದ್ಯೆ ಎಲ್ಲಿದೆ, ಇದು ಹುಟ್ಟಿ ತೋರುವುದು ಎಲ್ಲಿದೆ? ಭ್ರಾಂತಿ ತೋರ್ತಾ ಇದೆ ಅಷ್ಟೇ, ಹುಟ್ಟಿ ತೋರುವುದು ಎಲ್ಲಿ? ಇದೇ ದೊಡ್ಡ ಆಕ್ಷೇಪ. ಇದೊಂದು ಬಿಟ್ಟರೆ ಅವರು ಕ್ರಿಟಿಸೈಸ್ ಮಾಡಿದ್ದು ಇದು ಒಂದಕ್ಕೋಸ್ಕರನೇ. ಈ ಒಂದು ಪಕ್ಕಕ್ಕಿಟ್ಟರೆ ಅವರು ಕ್ರಿಟಿಸೈಸ್ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಅದ್ವೈತವನ್ನು ಕ್ರಿಟಿಸೈಸ್ ಮಾಡೋದಕ್ಕೆ ಬಾಯಿ ಮುಚ್ಚಬೇಕು, ಏನು ಹೇಳೋಕ್ಕೆ ಆಗಲ್ಲ. ಇವರು ಇದನ್ನೇ ಹಿಡ್ಕೊಂಡು ತುಂಬ ಚರ್ಚೆಗಳು ಈ ಪಾಯಿಂಟ್ ಇಟ್ಕೊಂಡೇ ನಡೆಯುತ್ತಾ ಇದೆ. ಅಧ್ಯಾಸ ಹುಟ್ಟಿದೆ, ಜಗತ್ತಿನ ಭ್ರಮ ಹುಟ್ಟಿದೆ ಎನ್ನುವುದು ಇದರ ಮೇಲಿನ ದೊಡ್ಡ ಚರ್ಚೆ. ಪುಸ್ತಕಗಳು ಶತಮಾನಗಳು ನಡೆಯುತ್ತಾ ಇದೆ ಚರ್ಚೆ ಇದೇ ವಿಷಯ ಮೇಲೆ. ಸ್ವಾಮೀಜಿ ಹೇಳಿದರು, ಭಾಷಾಕಾರರ ಹೇಳದೇ ಇಲ್ಲ. ಒಬ್ಬರು ನಮ್ಮ ಸ್ವಾಮೀಜಿ, ಜ್ಞಾನಪ್ರಸನ್ನ ಸ್ವಾಮೀಜಿ, ಎಲ್ಲ ಒಂದು ಮೂಡಬಾಗಿಲು ಮಠ, ಕರ್ನಾಟಕದಲ್ಲಿ ಮೂಡಬಾಗಿಲು ಎಂದು ಒಂದಿದೆ ನೋಡಿ, ಅದೆಲ್ಲ ಇದೆ, ಒಂದು ಜಿಲ್ಲೆನೇ ಇದೆ ಅನಿಸುತ್ತೆ. ಅಲ್ಲಿ ಅವರು ಕೆಲವು ದಿವಸ ಇದ್ದರು, ಏನೋ ಪಾದಯಾತ್ರೆ ಮಾಡ್ತಾರೆ. ಈಗ ಯಾವಾಗಲೂ ಪಾದಯಾತ್ರೆ ಮಾಡ್ತಾರೆ, ಹಿಂದೆ ಮಾಡ್ತಿರ್ಲಿಲ್ಲ, ಈಗ ನಂತರ ಅದೇ ಮಾಡ್ತಾರೆ. ಅಲ್ಲಿ ಕೆಲವು ದಿವಸ ಇದ್ದಾಗ ಅವ್ರ ಜೊತೆಗೆ ಏನೋ ಈ ವೇದಾಂತ ಚರ್ಚೆಗೆ ಬಂದಾಗ, ಈಗ ಅಧ್ಯಾಸ ಹೀಗೆ ಹುಟ್ಟುತ್ತದೆ ಹೀಗೆ ಅಂತ, ಅದೇನಿಲ್ಲ ಭಾಷೆದಲ್ಲಿಲ್ಲ ಏನು ಹೇಳಿ ಅವ್ರು ಶಾಕ್ ಆಗಿಬಿಟ್ಟರು. ಏಕೆಂದರೆ ನಿಮ್ಮದು ಅದ್ವೈತ ಹೀಗೆ ಎಂದು ಹೇಳಿ ಅದನ್ನು ವಿಮರ್ಶೆ ಮಾಡುವಕ್ಕೆ ಹೋದರೆ ಅದು ಸ್ವಾಮೀಜಿ ಅದ್ವೈತದಲ್ಲಿಲ್ಲ, ಭಾಷೆದಲ್ಲೇ ಇಲ್ಲ ಹೇಳಿದ್ರು. ಈ ಪುಸ್ತಕದಲ್ಲಿದೆ ಅಂದರೆ ಅದು ವ್ಯಾಖ್ಯಾನದಲ್ಲಿದೆ, ಭಾಷೆದಲ್ಲಿಲ್ಲ. ಬಟ್ ವ್ಯಾಖ್ಯಾನ ಭಾಷೆ ಒಂದೇ ಇರಬೇಕೆ ಅಂದರೆ ಅಲ್ಲ, ವ್ಯಾಖ್ಯಾನದ ಬೇರೆ, ಭಾಷೆ ಬೇರೆ ಇದೆ. ಈಗ ಅವರು ವಿಮರ್ಶೆ ಮಾಡೋದಕ್ಕೆ ಅವಕಾಶವಿಲ್ಲ, ಬಾಯಿ ಮುಚ್ಚಿಕೊಂಡ್ರು, ಏನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ವಿಮರ್ಶೆ ಮಾಡುವಕ್ಕೆ ಹೋದರೆ ಅದಿಲ್ಲ, ಭ್ರಾಂತಿ ಅನಾದಿ. ಹಾಗಾದರೆ ನಾವೇನು ಹೇಳೋಕ್ಕಾಗಲ್ಲ ಅಷ್ಟೇ. ಅವರು ವಿಶಿಷ್ಟ ದಪ್ಪ ಪುಸ್ತಕ ಬರೆದಿದ್ದಕ್ಕೋಸ್ಕರ, ಅದಿಲ್ಲ ಅಂದರೆ ಮುಗಿಯಾಗ್ಬಿಟ್ಟಿದೆ, ವಿಮರ್ಶೆಗೆ ಅವಕಾಶವೇ ಇಲ್ಲ, ಹಾಗೆ ಆಗಿಬಿಟ್ಟಿದೆ. ಆದ್ದರಿಂದ ಭಾಷೆಯಲ್ಲಿ ನೋಡಿ,
ಅನುಭವದಲ್ಲಿ ಅಧ್ಯಾಸ ಹುಟ್ಟುವುದು, ಭ್ರಾಂತಿ ಹುಟ್ಟುವುದು, ಕನಸು ಹುಟ್ಟಿ ಶುರುವಾಗುವುದು. ಕನಸು ಶುರುವಾಗುವುದು, ಹುಟ್ಟುವುದು ಯಾರಾದರೂ ನೋಡಿದ್ದೀರ? ಕನಸಿನಲ್ಲಿದ್ದೇವೆ ಅಷ್ಟೇ. ಆ ಇದ್ದೇವೆ ಎಂದು ಇದ್ದಾಗಲೇ ಅನಿಸುತ್ತದೆ ಹೊರತು ಇರುವಕ್ಕೆ ಮುಂಚೆ ಕನಸಿಗೆ ಹೇಗೆ ಯಾರಾದರೂ ಕೇಳಿ ನನ್ನ ಕನಸಿಗೆ ಹೇಗೆ ಹೋಗಬೇಕು ಅಂದರೆ ಯಾವ ಸೈಕಾಲಜಿಸ್ಟ್ ಹೇಳ್ಕೊಡ್ತಾರೆ ತೋರಿಸಿ. ನೀವು ಕನಸಿಗೆ ಹೋಗೋಕ್ಕಾಗ್ತದೆ? ಹೋಗೋಕ್ಕಾಗಲ್ಲ. ಕನಸಿನಲ್ಲಿ ಇದ್ದೇವೆ, ಅನುಭವ ಇದೆ ಅಷ್ಟೇ. ಇದ್ದಾಗ ಮಾತಾಡ್ತೀರಿ, ಅಷ್ಟರವರೆಗೆ ನಿಮ್ಗೆ ಗೊತ್ತೇ ಆಗಲ್ಲ. ಮತ್ತೆ ಬಿಟ್ಟರೆ ಗೊತ್ತಾಗ್ತದೆ. ಕನಸಿನಿಂದ ಹೊರಗೆ ಹೇಗೆ ಮಾಡ್ತೀವಿ ನೋಡಿ, ಗೊತ್ತೇ ಆಗಲ್ಲ. ಕನಸು ಇಲ್ಲಾಂದರೆ ಎಚ್ಚರಗೊಂಡಿದ್ದೇವೆ ಅನುಭವ ಆಗುತ್ತದೆ ಹೊರತು ಈಗ ಇದು ಮಾಡಿ ನಾನು ಬಿಟ್ಟೆ ಕನಸಿನಿಂದ ಇಲ್ಲಿಗೆ ಹೊರಗೆ ಬಂದು ಹೇಗೆ ಮಾಡ್ತೀವಿ ನೋಡಿ, ತೋರಿಸೋಕ್ಕೆ ಆಗಲ್ಲ. ಅನಾದಿ ಹೇಗೋ ಅನಂತವು. ಕನಸು ಶುರುವಾಗುವುದು ಹೇಗೆ ಗೊತ್ತಾಗಲ್ಲವೋ ಹೋಗುವುದು ಗೊತ್ತಾಗಲ್ಲ. ಹೋಗಿದ್ದು ಕಂಡು ಬರ್ತದೆ ಅಷ್ಟೇ. ಹೋಗಿದ ಅನುಭವ ಇದೆ ಅಷ್ಟೇ. ಬೆಳಕು ತಂದಾಗ ಹಗ್ಗ ಕಂಡು ಬರ್ತದೆ. ಹಾವು ಹೋಗುವ ಕ್ರಮ ತೋರಿಸು. ಹಾವು ಯಾವ ಕ್ರಮದಿಂದ ನಿಧಾನವಾಗಿ ಹೋಯಿತು, ಯಾವ ಸೈಡು ಹೋಯಿತು, ಲೆಫ್ಟಿಗೆ ಹೋಯ್ತಾ, ರೈಟಿಗೆ ಹೋಯ್ತಾ, ಒಳಗೆ ಹೋಯ್ತು, ಹಗ್ಗಕ್ಕೆ ಒಳಗೆ ಹೋಯ್ತಾ, ಹೊರಗೆ ಹೋಯ್ತಾ, ಕೆಳಗಡೆ ಹೋಯ್ತಾ, ಹೇಗೆ ಹೋಯಿತು ತೋರಿಸು. ಹಗ್ಗ ಇದೆ, ಹಾವಿಲ್ಲ ಅಷ್ಟೇ. ಅಷ್ಟೇ ಗೊತ್ತಾಗ್ತದೆ ಹೊರತು ಹೋಗೋದು ಯಾರಿಗೂ ಗೊತ್ತಾಗಲ್ಲ. ಹಗ್ಗನೇ ಇದೆ, ಹಾವಿಲ್ಲ ಅಷ್ಟೇ. ಅದಕ್ಕಾಗಿ ಜ್ಞಾನದಿಂದ ಹೋಗುತ್ತದೆ ಅಂದರೆ ಏನು ಹೋಗುತ್ತದೆ? ಜ್ಞಾನದಿಂದ ಸಂಸಾರ ಹೋಗುತ್ತದೆ ಅಂದರೆ ನಿಧಾನವಾಗಿ ಹೋಗುತ್ತದೆ. ಅವರು ಜ್ಞಾನದಿಂದ ಏನು ಹೋಗುತ್ತದೆ ಎಂದು ಮಾತಾಡ್ತಾರೆ. ಅಜ್ಞಾನವು ಹೋಗುತ್ತದೆ. ಅಜ್ಞಾನ ಒಂದುದೇ, ಅದು ಹೋಗುತ್ತೆ. ಒಂದು ಅಜ್ಞಾನವೆಂದರೆ ಮೂಲವಿದ್ಯೆ ಇರುವುದೂ ಇಲ್ಲ, ಹೋಗುವುದೂ ಇಲ್ಲ. ಬ್ರಹ್ಮ ಇದೆ ಎಂದು ಗೊತ್ತಾಗ್ತದೆ ಅಷ್ಟೇ. ಆ ಹಾವಿಲ್ಲ, ಹಗ್ಗ ಇದೆ ಗೊತ್ತಾಗ್ತದೆ ಅಷ್ಟೇ. ಅಲ್ಲಿ ಏನೋ ತೆಗೆಯುವುದು ಬಿಡುವುದು ಏನಿಲ್ಲ. ಅವರೇನೋ ತೆಗೆಯುವುದು ಅಂದಂತೆ ಮಾತಾಡ್ತಾರೆ. ಇದು ಕಲ್ಪನಾ. ಕಲ್ಪನಾ ಅಂದರೆ ಅನುಭವದಲ್ಲಿ ಇಲ್ಲದ್ದನ್ನು ಬುದ್ಧಿಯಿಂದ ಊಹಿಸಿಕೊಂಡರೆ ಉತ್ಪ್ರೇಕ್ಷ, ಸ್ಪೆಕ್ಯುಲೇಷನ್, ಕಲ್ಪನಾ ಮಾತ್ರ. ಅದು ಕಲ್ಪನಾ ಪ್ರಪಂಚ. ಕಲ್ಪನದಿಂದ ತರ್ಕ, ಕಲ್ಪನಕ್ಕೆ ತರ್ಕ ಮಾಡ್ತಾ ಇದ್ದಾರೆ. ಇದೇ ಇಷ್ಟೇ ಸ್ವಾಮೀಜಿ ಹೇಳಿದ್ದು. ಶಂಕರ ಭಾಷ್ಯಕ್ಕೆ ಅನುಗುಣವಾಗಿ ಅನುಭವಕ್ಕೆ ಅನುಗುಣವಾಗಿ ನೋಡೋದೆಲ್ಲ ಇಲ್ಲವೇ ಇಲ್ಲ, ಇಲ್ಲದೆ ಸಲ್ಲದೆ ಕಲ್ಪನವೇಕೆ ಇನ್ನು ಮುಂದೆ ಗೊತ್ತಾಗ್ತದೆ. ಆದ್ದರಿಂದ ಉಪಾಧಿದ್ವಯ ಉಪರಮೆ, ಎರಡು ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅಥವಾ ಎಚ್ಚರ, ಕನಸು, ಅಥವಾ ಎರಡು ಉಪಾಧಿಗಳು. ಈ ದೇಹೇಂದ್ರಿಯ ಉಪಾಧಿಗಳು ಕೇವಲ ಮನಸ್ಸಿನ ಉಪಾಧಿ. ಈ ಎರಡು ಉಪಾಧಿಗಳು ಬಿಟ್ಟು ಹೋದಾಗ ಯಾವ ಉಪಾಧಿ ಇಲ್ಲದೆ ಇರುವುದರಿಂದ, ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಉಪಾಧಿಕೃತ ವಿಶೇಷಾಭಾವ ಅಂದರೆ ಯಾವ ಉಪಾಧಿಯೂ ಇಲ್ಲದೆ ಇರುವುದರಿಂದ ಏನಾಗುತ್ತಾನೆ? ಸ್ವಾತ್ಮನಿ ಪ್ರಲೀನ ಇವ ಭವತಿ. ತನ್ನಲ್ಲೇ ಸೇರಿಕೊಂಡ ಹಾಗೆ ಇವ ಇದೆ ನೋಡಿ. ಆ ಇವ ನೋಡಿಕೊಂಡು ಇವರು ಮತ್ತೆ ತಪ್ಪರ್ಥ ಮಾಡಿಕೊಂಡ್ರು. ಆ ಇವ ಮಾತು ಸ್ವಲ್ಪ ಪಕ್ಕಕ್ಕಿಡಿ, ಮಿಕ್ಕದು ಹೇಳಿದ ನಂತರ ಇವ ನಂತರ ಹೇಳ್ತೀನಿ. ಸ್ವಾಮೀಜಿ ಹೇಳ್ತಾರೆ, ನಾನು ಹೇಳ್ತೀನಿ, ಇಲ್ಲೇ ಹೇಳ್ತಾರೆ. ಸ್ವಾಮೀಜಿ ಹೇಳಬೇಕಾಗಿಲ್ಲ, ಭಾಷ್ಯಕಾರರೇ ಹೇಳಿದ್ದಾರೆ. ಭಾಷ್ಯ ವಾಕ್ಯವೇ ನೇರಾಗಿದೆ. ಸೊ ಏನಾಗ್ತದೆ ಅಂದರೆ ಉಪಾಧಿಕೃತ ವಿಶೇಷ ಅಭಾವಾತ್ ಉಪಾಧಿ ನಿಮಿತ್ತ ವಿಶೇಷ ಏನು? ಜೀವಭಾವ. ಉಪಾಧಿ ನಿಮಿತ್ತ ವಿಶೇಷವೇ ಜೀವಭಾವ. ಉಪಾಧಿ ನಿಮಿತ್ತ ವಿಶೇಷವಿಲ್ಲ ಅಂದರೆ ಬ್ರಹ್ಮಭಾವ, ಅದ್ವಿತೀಯ ಆತ್ಮ ಅಷ್ಟೇ. ಸಾಕ್ಷಿ ಭಾವನೆ, ಸಾಕ್ಷಿ ಮಾತ್ರ ಇರುತ್ತಾನೆ. ಉಪಾಧಿಕೃತ ವಿಶೇಷ ಅಭಾವಾತ್ ಸ್ವಾತ್ಮನಿ ಪ್ರಲೀನ ಇವ, ತನ್ನಲ್ಲೇ ಸೇರಿಕೊಂಡಂತೆ. ತನ್ನಲ್ಲಿ ಸೇರಿಕೊಂಡ ಹಾಗೆ, ಅಂತೆ ಒಂದು ಮಾತ ಇದಲ್ಲ, ಸೇರಿಕೊಳ್ಳುತ್ತಾನೆ ಎನ್ನುವುದೇ ಸರಿಯಾಗಿದೆ. ಇವ ಎಂದು ಏಕೆ ಹೇಳುವುದು ಅಂದರೆ ನಿಜವಾಗಿ ಸೇರಬೇಕಾಗಿಲ್ಲ, ತಾನೇ ತಾನಿದ್ದಾನೆ, ಹೊಸದಾಗಿ ಸೇರುವುದೇನು ಎಂದರ್ಥ. ಇತಿ ಸ್ವಂಹಿ ಅಪೀತೋ ಭವತಿ ಇತ್ಯುಚ್ಯತೆ. ಇದಕ್ಕೆ ಸ್ವಾಮೀಜಿ ಹೇಳ್ತಾರೆ ನೋಡಿ, ಅತ್ರಾಪಿ ಜಾಗರಿತೆ ಮನಃಪ್ರಚಾರಂ ಸ್ವಪ್ನೆ ಜಾಗರಿತೆ ಮನಃಪ್ರಚಾರಂ. ಜಾಗೃತಿನಲ್ಲಿ ಮನಸ್ಸು ಇಂದ್ರಿಯಗಳ ಸಹಾಯದಿಂದ ನಿಜವಾಗಿ ಪ್ರಪಂಚ ನೋಡ್ತಾ ಇದೆ. ಸ್ವಪ್ನೆ ತದ್ ವಾಸನ ವಿಶೇಷಂಚ ಹೋಗ್ತದೆ. ಸ್ವಪ್ನದಲ್ಲಿ ಈ ಎಚ್ಚರದ ಸಂಸ್ಕಾರಗಳನ್ನು ತಗೊಂಡು ಹೋಗಿ ನೋಡುವುದು. ಇಲ್ಲಿ ನೋಡಿ, ನಿಜವಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಕನಸು ವಾಸನಗಳಿಂದ ಕಲ್ಪಿತ ಪ್ರಪಂಚ ಎಂದು ಎಚ್ಚರ ದೃಷ್ಟಿಯ ಹೇಳಿದ್ದೇ ಹೊರತು ಆ ಅನುಭವ ದೃಷ್ಟಿಯ ಅದು ಎಚ್ಚರಣೆ ಅನಿಸುತ್ತದೆ. ಆದರೆ ಎಚ್ಚರ ದೃಷ್ಟಿಯ ಇದು ನಿಜವಾದ ಪ್ರಪಂಚ, ಅದು ಮನಸ್ಸಿನಿಂದ ಕಲ್ಪಿಸಿರುವ ಪ್ರಪಂಚ ಎಂದು ಅನಿಸುತ್ತದೆ. ಆ ಅನಿಸಿಕೆಗೆ ಅನುಗುಣವಾಗಿ ಏನೋ ಸ್ವಲ್ಪ ಹೇಳಿದ್ದಾರೆ. ಅದರಿಂದ ಇದು ಕನಸು
ಸಂಸ್ಕಾರದಿಂದ ಹುಟ್ಟಿತಾ ನಿಜವಾಗಿ ಅನುಭವವಾಯಿತಾ ಈ ವಿಷಯದಲ್ಲಿ ಆಗ್ರಹ ಇಟ್ಕೊಳ್ಳಬಾರದು. ಓಕೆ, ಹಾಗಾಗಲಿ ಹೀಗಾಗಲಿ, ಇದು ಹೇಳುವ ಬಗೆಯಲ್ಲಿ ವ್ಯತ್ಯಾಸವೇ ಹೊರತು, ಏಕೆಂದರೆ ಹೇಳುವ ಬಗೆ ಎಚ್ಚರ ದೃಷ್ಟಿಯ ಹೇಳುವ ಬಗೆನೇ ಹೊರತು ಕನಸಿನ ಅನುಭವ ದೃಷ್ಟಿಯ ಹೇಳುತ್ತಾ ಇಲ್ಲ. ಅನುಭವ ನೇರಾಗೆ ಹೇಳುತ್ತಾ ಇದೆ, ಕನಸು ಎಚ್ಚರ ಹಾಗೆ, ಕನಸು ಎಚ್ಚರನೇ ಅನಿಸುತ್ತದೆ. ಅದರಿಂದ ಅನುಭವಕ್ಕೆ ಭಿನ್ನವಾಗಿ ಹೇಳಿದ್ದರೆ ಅದು ಕಲ್ಪನಾ ಎಂದು ತಿಳ್ಕೊಳ್ಳಬೇಕು. ಕಲ್ಪನಾ ಏಕೆ ಮಾಡಲಿ, ನಮ್ಮ ಈಗಿನ ಸಿದ್ಧಾಂತಕ್ಕೆ ವಿರೋಧವಿಲ್ಲ, ವ್ಯತ್ಯಾಸವಾಗಲ್ಲ, ಹೇಳ್ಕೊಳ್ಳಲಿ. ಆ ದೃಷ್ಟಿಯ ಹೇಳಿದ್ದಾರೆ ಹೇಳಲಿ, ಅಲ್ಲ ಆ ದೃಷ್ಟಿಯ ಹೇಳುವುದರಿಂದ ನಮ್ಮ ತತ್ವ ವಿಚಾರದಲ್ಲಿ ಅಡ್ಡಿ ಆಗಲ್ಲ. ತತ್ವ ವಿಚಾರದಲ್ಲಿ ಯಾವ ಅವಸ್ಥೆ ಇಲ್ಲದೆ ಬ್ರಹ್ಮ ಎಂದು ತಿಳಿಸುವುದು. ಕನಸನ್ನು ಕನಸಿನ ದೃಷ್ಟಿಯ ನೋಡು, ಎಚ್ಚರ ದೃಷ್ಟಿಯ ನೋಡು, ಸುಮ್ಮನೆ ದೃಷ್ಟಿಭೇದ. ಅದರಿಂದ ಅದು ಗೌಣ ವಿಷಯವೇ ಹೊರತು ವೇದಾಂತಕ್ಕೆ ಅದರದಿಂದ ಎಫೆಕ್ಟ್ ಏನಾಗಲ್ಲ, ಮುಖ್ಯವಲ್ಲ. ಅದಕ್ಕಾಗಿ ಓಕೆ ಹೇಳ್ಕೊಳ್ಳಲಿ ಅಂತ ಪಕ್ಕಕ್ಕೆ ಇರ್ತೀವಿ ಅಷ್ಟೇ. ಅದರಿಂದ ಮನಸ್ಸು ವಾಸನಾ ವಿಶಿಷ್ಟವಾದದಿಂದ ಮನಸ್ಸಾಗಿ, ಮತ್ತೆ ಹೇಳ್ತಾರೆ ನೋಡಿ, ಸುಷುಪ್ತವಸ್ಥಾಯಾಮ್ ಉಪಾಧಿಕೃತ ವಿಶೇಷಾಭಾವಾತ್ ಸ್ವಾತ್ಮನಿ ಪ್ರಳಯ ಉಪಚರ್ಯತೆ ಇತ್ಯುಕ್ತಂ. ತನ್ನಲ್ಲೇ ಲೀನವಾಗಿದ್ದಾನೆ ಎಂಬುದು ಔಪಚಾರಿಕ, ನಿಜವಾಗಿ ಲೀನವಲ್ಲ. ಈ ವಿಷಯ ಮೇಲೆ ಇಲ್ಲಿ ಸ್ವಾಮೀಜಿ ಬಿಟ್ಟರು, ನಾನೇ ಸ್ವಲ್ಪ ಹೇಳ್ತೇನೆ ನೋಡಿ. ಆತ್ಮನಿ ಪ್ರಲೀನ ಇವ ಎಂಬ ಮಾತಿದೆ. ಈ ಮಾತನ್ನು ನೋಡಿಕೊಂಡು ಭಾಷ್ಯಕಾರರ ವಾಕ್ಯವನ್ನು ವ್ಯಾಖ್ಯಾನಕಾರರು ಹೇಳಿದ್ದಾನೆ ಏನೆಂದರೆ, ತನಿನಿದ್ದೆಯಲ್ಲಿ ಜೀವನು ಪೂರ್ತಿಯಾಗಿ ಬ್ರಹ್ಮ ಜೊತೆಗೆ ಒಟ್ಟಾಗಲ್ಲ, ಸ್ವಲ್ಪ ಮಟ್ಟಿಗೆ ಹೋಗಿ ಹತ್ತಿರಕ್ಕೆ ಹೋಗ್ತಾನೆ, ಪೂರ್ತಿ ಬ್ರಹ್ಮದಲ್ಲಿ ಒಟ್ಟಾಗಲ್ಲ. ಪೂರ್ತಿ ಬ್ರಹ್ಮದಲ್ಲಿ ಒಟ್ಟಾದರೆ ಮತ್ತೆ ಎಚ್ಚರಕ್ಕೆ ಹೇಗೆ ಬರುತ್ತಾನೆ? ಅದರಿಂದ ಪೂರ್ತಿ ಬ್ರಹ್ಮದಲ್ಲಿ ಒಟ್ಟಾಗಲ್ಲ, ಹತ್ತಿರಕ್ಕೆ ಹೋಗುತ್ತಾನೆ. ಅದಕ್ಕಾಗಿ ಭಾಷ್ಯಕಾರರು ಪ್ರಲೀನ ಇವ, ಸೇರುಕೊಂಡ ಹಾಗೆ, ಸೇರುಕೊಂಡಂತೆ ಇದ್ದಾನೆ, ನಿಜವಾಗಿ ಸೇರಿಕೊಳ್ಳಲ್ಲ. ಅಂದರೆ ಬ್ರಹ್ಮಗೆ ಜೀವಗೆ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇರುತ್ತದೆ. ಏನದು? ಅಲ್ಲಿ ಒಂದು ಮೂಲವಿದ್ಯೆ ಇರುತ್ತದೆ. ಜೀವ ಪಕ್ಕಕ್ಕಿದ್ದು ಹೋಗ್ತಾನೆ, ಅದರಲ್ಲಿ ಪೂರ್ತಿ ಸೇರಿಕೊಳ್ಳಲ್ಲ, ಸುಮ್ಮನೆ ಪಕ್ಕಕ್ಕಿದ್ದು ವಾಪಸ್ ಬರ್ತಾನೆ. ಬ್ರಹ್ಮಗೆ ಉಪನಿಷತ್ತು ನೇರಾಗಿ ಬ್ರಹ್ಮೈವ ಭವತಿ, ಬ್ರಹ್ಮ ಬಿಟ್ಟು ಏನೂ ಇಲ್ಲ, ದ್ವೈತವೇ ಇಲ್ಲ ಎಂದು ಹೇಳುತ್ತಾ ಇರುವಾಗ ಪೂರ್ತಿ ಸೇರಿಕೊಳ್ಳಲ್ಲ ಹೇಳುವುದೇನು? ಅದಕ್ಕೇನೆಂದರೆ, ಅದಕ್ಕೆ ಭಾಷ್ಯಕಾರರು ಸೇರಿಕೊಂಡಂತೆ ಹೇಳಿದ್ದರಲ್ಲ, ಆ ಅಂತೆ ಮಾತಿನಿಂದ ನಿಜವಾಗಿ ಸೇರಿಕೊಂಡಿಲ್ಲ ಎಂದು ಹೇಳಿದ್ದೇವೆ. ಇದಕ್ಕೆ ಇಲ್ಲಿ ಸ್ವಾಮೀಜಿ ಕೋಟ್ ಮಾಡಲಿಲ್ಲ, ಭಾಷ್ಯಕಾರರೇ 3ನೇ ಅಧ್ಯಾಯದಲ್ಲಿ ಅವಸ್ಥಾತ್ರಯ ವಿವೇಕ ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ನಡೆಯುತ್ತಾ ಇದೆ. ಅಲ್ಲಿ ಒಂದು ಕಡೆ ಹೇಳ್ತಾರೆ, ಇದು ಸೇರುಕೊಂಡಿಲ್ಲ ಅಂದರೆ ಪ್ರಲೀನ ಇವ, ಸೇರುಕೊಂಡಂತೆ ಎಂದು ಏಕೆ ಹೇಳಿದ್ದೀವಂದರೆ, ಹೊಸದಾಗಿ ಸೇರಬೇಕಾಗಿಲ್ಲ, ತಾನು ಇರುವುದೇ ತಾನು. ತನಿನಿದ್ದೆಯಲ್ಲಿ ತಾನೇ ತಾನು ಅದ್ವೈತ ಬ್ರಹ್ಮವಾಗಿದ್ದಾನೆ, ಎಚ್ಚರದಲ್ಲಿ ತಾನು ಬ್ರಹ್ಮ ಅಲ್ಲ ಎಂದು ಅನಿಸುತ್ತಾ ಇದೆ. ಎಚ್ಚರದಲ್ಲಿ ಇನ್ನೊಂದಿನ ಉಪಾಧಿಯಿಂದ ನಾನು ಬೇರೆ ಅನಿಸುತ್ತದೆ. ಆ ಉಪಾಧಿ ಬಿಟ್ಟರೆ ತಾನೇ ತಾನು ಹೊಸದಾಗಿ ಸೇರಿಕೊಳ್ಳುವುದೇನು? ತಾನೇ ತಾನು ಮೊದಲಿನಿಂದಲೇ ತಾನು ಒಟ್ಟಾಗಿರುವುದರಿಂದ ಹೊಸದಾಗಿ ಏನೂ ಆಗಲಿಲ್ಲ, ಮೊದಲಿನಿಂದಲೇ ಒಟ್ಟಾಗಿದ್ದಾನೆ ಎನ್ನುವುದಕ್ಕೆ ಸೇರಿದಂತೆ ಎಂದು ಹೇಳಿದ್ದೀವಿ. ಆ ಸೇರಿದಂತೆ ಮಾತನ್ನು 2 ಬಗೆ ಅರ್ಥ ಮಾಡ್ತಾರೆ ನೋಡಿ. ಹೊರಗಿನಿಂದ ಬಂದು ಸೇರಿಕೊಳ್ಳುವುದು, ಮೊದಲೇ ಒಟ್ಟಾಗಿರುವವನು ಬೇರೆ ಎಂದು ಅನಿಸಿಕೆ ಇಟ್ಟುಕೊಂಡು, ಅನಿಸಿಕೆ ಬಿಟ್ಟರೆ ಮೊದಲು ತಾನು ಸ್ವಯಮಾಗಿರುವ ಒಟ್ಟನ್ನು ಗೊತ್ತಾಗ್ತದೆ. ಅಂದರೆ ಬೇರಾಗಿದ್ದೇನೆ ಎಂದು ಅನಿಸಿಕೆ ಇತ್ತು, ಅನಿಸಿಕೆ ಪಕ್ಕಕ್ಕಿಟ್ಟರೆ ಈಗ ಮತ್ತೆ ಒಟ್ಟಾಗಬೇಕಾ? ಒಟ್ಟು ಮೊದಲೇ ಇದೆ. ತಾನಾಗಿರುವಂಥ ಏಕತ್ವವನ್ನು ಗೊತ್ತು ಮಾಡಿಕೊಳ್ತಾನೆ, ಇಷ್ಟೇ ಹೊರತು ಹೊಸದಾಗಿ ಸೇರಲ್ಲ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಮೊದಲೇ ಒಟ್ಟಾಗಿದ್ದಾನೆ, ಬೇರೆ ಅನಿಸಿಕೆ, ಎಚ್ಚರದಲ್ಲಿ ನಾನು ಬೇರೆ ಆಗಿದ್ದೇನೆ, ಕನಸಿನಲ್ಲಿ ಆತ್ಮಕ್ಕಿಂತ ಬೇರೆ ಆಗಿದ್ದೇನೆ ಅನಿಸುತ್ತದೆ. ಆ ಬೇರೆ ಭಾವ ಬಿಟ್ಟರೆ ತಾನೇ ಆಗಿದ್ದಾನೆ. ಅದರಿಂದ ತಾನಾಗಿ ಇರುವುದು ಸೇರಿಕೊಳ್ಳುವುದಲ್ಲ, ತಾನು ಎಂದಿಗೂ ಇದ್ದಾನೆ ಎನ್ನುವುದಕ್ಕೆ ಸೇರಿಕೊಂಡಂತೆ. ಘಟಾಕಾಶ ಮಹಾಕಾಶದಲ್ಲಿ ಸೇರಿಕೊಂಡಂತೆ ಅಂದರೆ ಅಂದರೆ ನಿಜವಾಗಿ ಸೇರಲ್ಲವಾ? ಹೀಗೆ ಅರ್ಥ ಮಾಡ್ತಾನೆ. ಸೇರಿಕೊಂಡಂತೆ ಅಂದರೆ ನಿಜವಾಗಿ ಸೇರಲಿಲ್ಲ ಎಂದರ್ಥ ಅಲ್ಲ, ಸೇರಬೇಕಾಗಿಲ್ಲ, ಒಂದಾಗೇ ಇದೆ, ಎಂದಿಗೂ ಇದೆ, ಬಿಡಿ ಎಂದು ಅನಿಸಿತು, ಅನಿಸಿಕೆ ಬಿಟ್ಟರೆ ಒಂದೇ. ಈ ಅರ್ಥದಲ್ಲಿ ಅಂತೆ ಎಂದು ಪದ ಬಳಸಿದ್ದಾರೆ. ಅವರು ವ್ಯಾಖ್ಯಾನಕಾರರು ಆ ಅರ್ಥ ತಗೊಳ್ತಾರೆ. ಎಚ್ಚರದಿಂದ ತನ್ನಿದ್ದೆಯಲ್ಲಿ ಹೇಗೆ ಸೇರಿಕೊಳ್ತಾನೆ? ಸೇರಲ್ಲ, ಪಕ್ಕಕ್ಕೆ ಹೋಗಿ ವಾಪಸ್ ಬರ್ತಾನೆ, ಸೇರಿಕೊಂಡಂತೆ ಅನಿಸುತ್ತದೆ, ನಿಜವಾಗಿ ಸೇರಲ್ಲ. ಈಗ ಅರ್ಥ ಮಾಡ್ತಾರೆ. ಅಂದರೆ ಅವರು ಎಚ್ಚರ ದೃಷ್ಟಿಯಿಂದ
ಜೀವಭಾವವನ್ನು ಬಿಡಿಯಾಗಿಟ್ಕೊಂಡು ಅದರಲ್ಲಿ ಸೇರಲ್ಲ ಇಲ್ಲ ಎಂದು ಸೇರೇ ಇದ್ದಾನೆ. ಘಟಾಕಾಶ ಮಹಾಕಾಶ ಜೊತೆಗೆ ಒಂದಾಗೇ ಇದೆ. ಒಂದಾಗದೇ ಇರುವ ಸಮಯ ಯಾವಾಗ? ನಹಿ ಕದಾಚಿತ್ ಬ್ರಹ್ಮಣ ಸತ್ಸಂಪತ್ತಿರಸ್ತಿ ನಾಸ್ತಿ ಹೇಳ್ತಾನೆ. ಅಂದರೆ ಜೀವನು ಬ್ರಹ್ಮ ಜೊತೆಗೆ ಒಟ್ಟಾಗದೇ ಇರುವ ಸಮಯವೇ ಇಲ್ಲ. ಅಂದರೆ ಉಪಾದಿಯಿಂದ ನಾನು ಬಿಡಿಯಾಗಿದ್ದೇನೆ ಅನಿಸುತ್ತಿತ್ತು. ಆ ಉಪಾದಿ ಬಿಟ್ಟಾಗ ಆ ಅನಿಸಿಕೆ ಹೋಯಿತು, ತಾನು ಮೊದಲೇ ಇದ್ದಾನೆ, ಹೊಸದಾಗಿ ಸೇರಬೇಕಾಗಿಲ್ಲ ಎಂದು ಭಾಷ್ಯವಾಕ್ಯ ಇದೆ. ನ ಕದಾಚಿತ್ ಸದಾ ಸತ್ಸಂಪತ್ತಿರು ಬ್ರಹ್ಮಣ ನಾಸ್ತಿ. ಅಂದರೆ ಬ್ರಹ್ಮ ಜೊತೆಗೆ ಒಟ್ಟಾಗುವುದು ಆಗದೇ ಇರುವ ಸಮಯವೇ ಇಲ್ಲ, ಎಂದಿಗೂ ಹಾಗೇ ಇದ್ದಾನೆ, ಹೊಸದಾಗಿ ಸೇರಿಕೊಳ್ಳುವುದೇನು? ಇದೊಂದು ಸೂತ್ರಭಾಷ್ಯ ವಾಕ್ಯ. ಈ ವಾಕ್ಯಕ್ಕೆ ಆ ವಾಕ್ಯಕ್ಕೆ ಈ ಎರಡು ವಾಕ್ಯಗಳನ್ನು ಒಟ್ಟಾಗಿ ನೋಡಿದ್ದರೆ ಗೊತ್ತಾಗ್ತದೆ, ಭಾಷ್ಯಕಾರರು ಹೇಳಿದ್ದು ಸೇರಿಕೊಂಡಂತೆ, ಅಂದರೆ ಹೊಸದಾಗಿ ಸೇರುವುದಲ್ಲ, ಸೇರಬೇಕಾಗೇ ಇಲ್ಲ, ಒಟ್ಟಾಗೇ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ತನ್ನಿದ್ದೆಯಲ್ಲಿ ಸೇರೇ ಇದ್ದಾನೆ ಹೊರತು ಉಪಾಧಿ ಇಲ್ಲದೆ ತಾನು ಒಟ್ಟಾಗಿದ್ದಾನೆ. ಸುಷುಪ್ತಿಯಲ್ಲಿ ಜೀವಬ್ರಹ್ಮದ ಏಕತ್ವಗಳಿದೆ, ಉಪಾಧಿ ಇಲ್ಲ. ಉಪಾಧಿ ವಿಶೇಷ ಅಭಾವ ಅಂತ ಹೇಳ್ತಾ ಇದ್ದಾರೆ. ಯಾವ ಉಪಾಧಿ ಇಲ್ಲದಿರುವುದರಿಂದ ಒಂದೇ ಎನ್ನುವುದು ಭಾಷ್ಯದ ಅಭಿಪ್ರಾಯ. ಆವಾಗ ಮತ್ತೀಗ ಆನಂದಮಯ ಕೋಶ ಅಂದರೆ ಜೀವಭಾವ ಆಗುತ್ತದೆ ಅಲ್ಲವೇ? ಆನಂದಮಯ ಕೋಶ ಅಂದರೆ ಮನಸ್ಸು, ಅನುಭವಗಳು, ಜೀವಭಾವ, ಅದು ಕರ್ಮಫಲವನ್ನು ಅನುಭವಿಸುವ ಜೀವಭಾವವೇ ಇಲ್ಲ ಎಂದು ಹೇಳಿದಾಗ ಮತ್ತೆ ಆನಂದಮಯ ಕೋಶ ತನ್ನಿದ್ದೆಯಲ್ಲಿ ಹೇಗಿರುತ್ತದೆ? ಇಲ್ಲ. ಆದ್ದರಿಂದ ಸ್ವಾತ್ಮನಿ ಪ್ರಲಯ ಉಪಚರ್ಯತೆ ಇತ್ಯುಕ್ತಂ. ತಸ್ಮಾತ್ ಶ್ರುತಿ ಪ್ರಮಾಣ ಅದರ್ಶನ ಪ್ರಮಾಣಾದರ್ಶನ ಅದೇ. ಅಂದರೆ ನಾನು ಪ್ರಮಾಣಾತ್ ಹಾಗೆ ಮಾಡಬೇಕಾಯ್ತು ಯೋಚನೆ ಮಾಡಿದ್ದೀನಿ, ಅಲ್ಲ, ಪ್ರಮಾಣ ಅದರ್ಶನ, ಅದು ಅಕಾರ ಇಟ್ಕೊಳ್ಳಬೇಕು. ಶ್ರುತಿ ಪ್ರಮಾಣವಿಲ್ಲದೆ ಇರುವುದರಿಂದ, ಏಕೆಂದರೆ ಸುಷುಪ್ತಿಯಲ್ಲಿ ತಾನು ಉಪಾಧಿ ಇದೆ, ಆನಂದಮಯ ಕೋಶ ಇದೆ ಎನ್ನುವುದಕ್ಕೆ ಉಪನಿಷತ್ತು ಹೇಳ್ತಾ ಇಲ್ಲ. ಏಕೆಂದರೆ ಆನಂದಮಯ ಕೋಶವನ್ನು ಕೋಶವೇ ಹೇಳಿತೇ ಹೊರತು ಬ್ರಹ್ಮಸ್ವರೂಪ ಎಂದು ಹೇಳಲಿಲ್ಲ. ಶ್ರುತಿ ಪ್ರಮಾಣ ಅದರ್ಶನಾತ್ ಉಪನಿಷತ್ತಿನಲ್ಲಿ ತೈತ್ತರೀಯದ, ಏಕೆಂದರೆ ಪಂಚಕೋಶ ತೈತ್ತರೀಯದಲ್ಲೇ ಇಲ್ಲ, ಯಾವ ಉಪನಿಷತ್ತಿನಲ್ಲಿಲ್ಲ. ಪಂಚಕೋಶ ಒಂದೇ ತೈತ್ತರೀಯ. ಕಾರ್ಯಕಾರಣ ಪ್ರಕ್ರಿಯೆ ಹೆಚ್ಚು ಉಪನಿಷತ್ತಿನಲ್ಲಿದೆ. ಅವಸ್ಥಾತ್ರಯ ವಿವೇಕ ಇದೆ, ಪ್ರಶ್ನೋಪನಿಷತ್ತಿನಲ್ಲಿದೆ, ಛಾಂದೋಗ್ಯದಲ್ಲಿದೆ, ಬೃಹದಾರಣ್ಯಕದಲ್ಲಿದೆ, ಮಾಂಡುಕ್ಯ, 4 ಉಪನಿಷತ್ತುಗಳಲ್ಲಿದೆ. ಇನ್ನು ಬೇರೆ ಉಪನಿಷತ್ತುಗಳಲ್ಲಿಯೂ ಇದೆ. ಅಂದರೆ ಮಾಂಡುಕ್ಯ ಇದೆ, ಪ್ರಶ್ನೋಪನಿಷತ್ತಿನಲ್ಲಿ 4ನೇ ಪ್ರಶ್ನ, ಮತ್ತು ಬೃಹದಾರಣ್ಯಕದಲ್ಲಿ 4ನೇ ಅಧ್ಯಾಯ 3ನೇ ಪಾದ, ಮತ್ತು ಛಾಂದೋಗ್ಯ ಅಧ್ಯಾಯದಲ್ಲಿ 8ನೇ ಅಧ್ಯಾಯ. 4 ಜಾಗದಲ್ಲಿ ಅವಸ್ಥಾತ್ರಯವಿದೆ. ಕಾರ್ಯಕಾರಣ ಪ್ರಕ್ರಿಯೆ ಬೇಕಾದಷ್ಟು ಜಾಗದಲ್ಲಿದೆ. ಮುಂಡಕ ಇದೆ, ತೈತ್ತರೀಯ ಇದೆ, ಬೃಹದಾರಣ್ಯಕ ಇದೆ, ಎಲ್ಲ ಕಡೆ. ಕಠೋಪನಿಷತ್ತು ಎಲ್ಲ ಕಡೆ ಅವಸ್ಥಾತ್ರಯ ಮತ್ತು ಕಠೋಪನಿಷತ್ತಿನಲ್ಲಿ ಒಂದೇ ಶ್ಲೋಕ ಇದೆ, ಒಂದೇ ಮಂತ್ರ. 5 ಜಾಗದಲ್ಲಿ ಅವಸ್ಥಾತ್ರಯ ವಿವೇಕ. ಕಾರ್ಯಕಾರಣ ಪ್ರಕ್ರಿಯೆ ಬೇಕಾದಷ್ಟು ಜಾಗದಲ್ಲಿ. ಪಂಚಕೋಶ ಮಾತ್ರ ಓನ್ಲಿ ತೈತ್ತರೀಯದಲ್ಲಿ ಮಾತ್ರ ಕಾರ್ಯಕಾರಣ ಪ್ರಕ್ರಿಯೆ ಹೆಚ್ಚು ಸಲ ಕಂಡು ಬರ್ತದೆ. ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ಈ 2 ಹೆಚ್ಚು ಕಂಡು ಬರ್ತವೆ ಉಪನಿಷತ್ತಿನಲ್ಲಿ. ತಸ್ಮಾತ್ ಶ್ರುತಿ ಪ್ರಮಾಣ ಅದರ್ಶನ. ಇದಕ್ಕೆ ಆನಂದಮಯ ಕೋಶ ತನ್ನಿದ್ದೆಯಲ್ಲಿದೆ ಎಂದು ಹೇಳುವುದಕ್ಕೆ ತನಿನಿದ್ದೆಯನ್ನು ಆನಂದಮಯ ಕೋಶ ಎಂಬುದು ಯಾವ ಉಪನಿಷತ್ತು ಹೇಳಲಿಲ್ಲ, ಒಂದು ಮಂತ್ರ ಹೇಳಲ್ಲ. ತೈತ್ತರೀಯವೇ ಬಿಡಿ, ಬೃಹದಾರಣ್ಯಕ್ಕಾಗಲಿ ಯಾವ ಉಪನಿಷತ್ತಿನಲ್ಲಿ ಕಂಡು ಬರಲ್ಲ. ಆದ್ದರಿಂದ ತಸ್ಮಾತ್ ಶ್ರುತಿ ಪ್ರಮಾಣ ಅದರ್ಶನಾತ್ ಭಾಷ್ಯ ವಿರೋಧಾತ್, ಅಂದರೆ ಶ್ರುತಿ ಪ್ರಮಾಣಕ್ಕೆ ವಿರೋಧ, ಭಾಷ್ಯಕ್ಕೆ ವಿರೋಧ, ಯುಕ್ತ್ಯನುಭವ ವಿರೋಧ, ಯುಕ್ತಿಗೆ ವಿರೋಧ, ಅನುಭವ ವಿರೋಧ. ತ್ವದುದಾಹೃತ ಪ್ರಕ್ರಿಯಾ, ತ್ವತ್ ಉದಾಹೃತ, ನಿನ್ನಿಂದ ಉದಾಹರಿಸಲ್ಪಟ್ಟಿರುವ ಪ್ರಕ್ರಿಯೆ. ಕೆಲವರು ಹೇಳಿದ್ದಾರೆ ಎಂದು ಹೇಳಿದೆಯಲ್ಲ, ಆ ಪ್ರಕ್ರಿಯೆ ಆಭಾಸ ಮಾತ್ರ ಇತ್ಯೇವ ಸಿದ್ಧಂ. ಆಭಾಸ ಅಂದರೆ ತಪ್ಪು. ಆಭಾಸ ಅಂದರೆ ಹಾಗೆ ಅನಿಸುತ್ತದೆ ಹೊರತು ನಿಜವಲ್ಲ. ಆಭಾಸ ಅಂದರೆ ಮಿಥ್ಯಾ, ಭ್ರಮ ಎಂದರ್ಥ. ಡುಪ್ಲಿಕೇಟ್, ಒರಿಜಿನಲ್ ಅಲ್ಲ. ಅದು ಆಭಾಸ ಮಾತ್ರ, ಅಂದರೆ ಹಾಗೆ ಅನಿಸುತ್ತದೆ, ಅದು ಅನಿಸಿಕೆನೇ ಹೊರತು ನಿಜವಾಗಿಲ್ಲ. ಅದು ಆಭಾಸ ಮಾತ್ರ ಇತ್ಯೇವ ಸಿದ್ಧಂ, ಇದೇ ಸಿದ್ಧವಾಗ್ತದೆ. ಅವಸ್ಥಾತ್ರಯ ಪರೀಕ್ಷಣ ಪ್ರಕ್ರಿಯೆಯಾಚ ಏತತ್ ಸ್ಪಷ್ಟತರಂ ಭವಿಷ್ಯತಿ. ಸುಷುಪ್ತಿಯಲ್ಲಿ ತನ್ನಿದ್ದೆಯಲ್ಲಿ ಆನಂದಮಯ ಕೋಶವಿಲ್ಲ ಎಂಬುದು ಇಷ್ಟುವರೆಗೂ ಸಿದ್ಧಪಡಿಸಿದ್ದೇವೆ. ಇನ್ನೂ ಸ್ಪಷ್ಟವಾಗಬೇಕಾದರೆ ಸುಷುಪ್ತಿ ಅನುಭವವನ್ನೇ ವಿಚಾರ ಮಾಡಬೇಕು, ವಿವೇಕ ಮಾಡಬೇಕು.
ಅದು ಅವಸ್ಥಾತ್ರಯ ವಿವೇಕದಲ್ಲೇ ಆಗುತ್ತದೆ. ಹೀಗಲ್ಲ. ಅದರಿಂದ ಅವಸ್ಥಾತ್ರಯ ವಿವೇಕದಲ್ಲಿ ನೋಡ್ಕೋ. ಅಲ್ಲಿ ಸುಷುಪ್ತಿ ಅನುಭವವನ್ನು ಪರಿಶೀಲನೆ ಮಾಡ್ತೀವಿ. ಅಲ್ಲಿ ಯಾವ ಕೋಶವಿಲ್ಲ, ಸಾಕ್ಷಾತ್ ಬ್ರಹ್ಮೆ ಎಂದು ಗೊತ್ತಾಗ್ತದೆ. ಆವಾಗ ಶಿಷ್ಯನ ಹೇಳ್ತಾನೆ, ಹಾಗಾದರೆ ನನಗೆ ಅವಸ್ಥಾತ್ರಯ ವಿವೇಕವೇ ಮಾಡಿ. ಅವಸ್ಥಾತ್ರಯ ಪರೀಕ್ಷಣ ಪ್ರಕ್ರಿಯೆ ತರ್ಹಿ ತಾಮೇವ ಪ್ರಕ್ರಿಯಾಂ ಯಾಥಾತಥ್ಯೇನ ವಿಶದಯ್ಯ ಸಮನುಗೃಹಂತು ಮಾಂ ಭಗವಂತಃ. ಆದರೆ ಅದೇ ಪ್ರಕ್ರಿಯೆಯನ್ನು, ಅವಸ್ಥಾತ್ರಯ ಪ್ರಕ್ರಿಯೆಯನ್ನೇ ವಿಸ್ತಾರವಾಗಿ ವಿವೇಕ ಮಾಡಿ, ವಿಚಾರ ಮಾಡಿ ನನ್ನನ್ನು ಅನುಗ್ರಹಿಸಿ ಗುರುಗಳೇ ಅಂದರೆ ಆಯಿತಪ್ಪ ತಥೈವಾಸ್ತು. ಅದು ವೇದಾಂತದಲ್ಲಿ ಈ ಅವಸ್ಥಾತ್ರಯ ಪ್ರಕ್ರಿಯೆ ಹೇಗೆ ಹೇಳಲ್ಪಟ್ಟಿದೆಯೋ ಅದನ್ನು ಹೇಳ್ತೀನಿ, ಈಗ ಕೇಳು ಎಂದು. ಅವಸ್ಥಾತ್ರಯ ವಿವೇಕ ನೇರಾಗಿ ಅವಸ್ಥೆಗಳನ್ನು ಬಿಡಿಸಿ ಸ್ವರೂಪವನ್ನು, ಬ್ರಹ್ಮಸ್ವರೂಪವನ್ನು ವಿಚಾರವು ಹೇಗೋ ಎನ್ನುವುದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಅದು ನೋಡೋಣ. ಐ ಥಿಂಕ್ 50 ನಿಮಿಷ ಆಯಿತು, ಸಾಕು. ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.